ಹರೇ ಕೃಷ್ಣ. ಎಲ್ರಿಗೂ ನಮಸ್ತೆ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ 18 ದಿನಗಳಲ್ಲಿ ಭಗವದ್ಗೀತೆ ಕಲಿಯಿರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಆಶೀರ್ವಾದವನ್ನ ಬೇಡುತ್ತಾ ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ, ಇಸ್ಕಾನ್ ಶ್ರೀ ರಾಧಾ ಗೋವಿಂದರ ಶ್ರೀಮದೇಸಿ ಭಕ್ತಿ ವೇದಾಂತ ಪ್ರಭುಪಾದರ ಮತ್ತು ನನ್ನ ಎಲ್ಲ ಗುರು ವೃಂದರ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದರ ಒಂದು ಆಶೀರ್ವಾದವನ್ನ ಬೇಡುತ್ತಾ, ಹೇಗೆ ಶಿಲಪ್ರಭಾದರು ಯಥಾರೂಪವಾಗಿ ಭಗವದ್ಗೀತೆಯನ್ನ ಕೊಟ್ರು, ಸೊ ಅದನ್ನ ನಾನು ವಾಣಿ ಸೇವೆಯ ಮೂಲಕ ನಿಮ್ಮ ಒಂದು ಹೃದಯದಲ್ಲಿ ಕೃಷ್ಣ ಪ್ರಜ್ಞೆಯ ಬೀಜವನ್ನ ಬಿತ್ತೋ ಹಾಗೆ ಆಗ್ಲಿ ಅಂತ ಪ್ರಾರ್ಥನೆಯೊಂದಿಗೆ ನಾವು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಎಲ್ರೂ ನನ್ನ ಜೊತೆಗೆ ಅಲ್ಲೇನೆ ಕೈ ಮುಕ್ಕೊಂಡು ಯಥಾರೂಪವಾಗಿ ಭಗವದ್ಗೀತೆಯನ್ನ ಕೊಟ್ರು, ಸೊ ಅದನ್ನ ನಾನು ಎಲ್ರೂ ಅಲ್ಲಿ ಕೈ ಪ್ರೇ ಮಾಡಿ. ಕೇಳಿಸ್ತಾ ಇದೆಯಾ? ವಾಯ್ಸ್ ಎಕೋ ಬರ್ತಾ ಇದೆ ಮ್ಯಾಮ್. ವಾಯ್ಸ್ ಎಕೋ ಬರ್ತಾ ಇದೆಯಾ? ನೋಡಿ ಈಗ ಕರೆಕ್ಟ್ ಇದೆ ಮ್ಯಾಮ್, ಕೇಳಿಸ್ತಾ ಇದೆ. ಎಲ್ರು ಕೈ ಮುಕ್ಕೊಂಡು ಪ್ರೇ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತೆ ನಾಮಿನೆ. ನಮ ಆಚಾರ್ಯ ಪಾದಾಯ ಕೃತಿತಾಯ ಕೃಪಾಪದಾಯಿನೇ ಗೌರಕಥಾ ಧಾಮದಯ ನಗರ ಗ್ರಾಮ ತಾರಿಣಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಸಾಯಿ ಕಿ ಜೈ, ಶಿಲ ಪ್ರಭುಪಾದ ಕಿ ಜೈ, ಶಿಲ ಗುರುದೇವ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ ಕಿ ಜೈ, ಶಿಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೇನೆ ಎಲ್ರಿಗೂ. ಹರೇ ಕೃಷ್ಣ. ನಮಸ್ತೆ ಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ನಿನ್ನೆ ತರಗತಿಯಲ್ಲಿ ನಾವು ಯಾವ್ದೆಲ್ಲ ವಿಷಯಗಳನ್ನ ಕಲ್ತ್ವಿ ಅನ್ನೋದನ್ನ ನಾವು ನೋಡೋಣ. ನಿನ್ನೆಯ ತರಗತಿಯಲ್ಲಿ ಅರ್ಜುನನ ಒಂದು ಗೊಂದಲವನ್ನ ನಾವು ನೋಡಿದ್ವಿ. ಕರ್ಮ ಸನ್ಯಾಸ ಮಾಡ್ಬೇಕಾ ಅಥವಾ ಕರ್ಮ ಯೋಗವನ್ನ ಮಾಡ್ಬೇಕಾ ಅನ್ನೋಂತ ಕುರಿತಾಗಿ ಮತ್ತೆ ಗೊಂದಲ ಪ್ರಾರಂಭ ಆಯ್ತು. ಅವಾಗ ಭಗವಂತ ಹೇಳ್ತಾನೆ, ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗ ಉತ್ತಮವಾದದ್ದು ಅಂತ. ಸೊ ಕರ್ಮ ಯೋಗವನ್ನ ಹೇಗೆ ಮಾಡ್ಬೇಕು? ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಒಂದು ಪ್ರತಿಫಲದ ಮೇಲೆ ಆಸೆಯನ್ನ ಇಟ್ಕೊಳ್ದೆ ಬಂಧನದಿಂದ ಮುಕ್ತ ಆಗಿ ನಾವು ಕರ್ಮವನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸಿದ್ರು. ಕೊನೆಯದಾಗಿ ಈ ತರ ಕರ್ಮವನ್ನ ಮಾಡೋದ್ರಿಂದ ಏನ್ ನಮ್ಗೆ ಒದಗುತ್ತೆ ಅಂದಾಗ, ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸಿಟ್ಟು ನಾವು ಈ ತರ ಕರ್ಮವನ್ನ ಮಾಡಿದಾಗ ನಮ್ಗೆ ಮುಕ್ತಿ ಲಭಿಸುತ್ತೆ, ಶಾಂತಿ ಒದಗುತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿದ್ರು. ಇನ್ನ ಮುಂದಿನ ಅಧ್ಯಾಯ, ಅದರ ಹೆಸರು ಅಧ್ಯಾಯ 6
ಧ್ಯಾನ ಯೋಗ, ಮನಸ್ಸನ್ನು ಗೆಲ್ಲುವಂತ ಒಂದು ಕಲೆ ಅಂತ ನಾವು ಇದಕ್ಕೆ ಹೇಳ್ತೇವೆ. ಹಾಗಾಗಿ ಈ ಒಂದು ಅಧ್ಯಾಯ ಒಂದು ಮನಸ್ಸನ್ನ ಗೆಲ್ಲುವುದು ಹೇಗೆ ಅನ್ನುವಂಥದ್ದನ್ನ ಮಾರ್ಗದರ್ಶನವನ್ನು ಕೊಡುವಂಥದ್ದು. ಇಲ್ಲಿ ತುಂಬಾ ಜನರು ಇರ್ಬೋದು, ಮನಸ್ಸನ್ನ ಗೆಲ್ಲಿಕ್ಕೆ ಆಗೋದಿಲ್ಲ. ಭಗವಂತ ಏನ್ ಹೇಳ್ತಾರೆ ನೋಡೋಣ, ಅರ್ಜುನ ಏನ್ ಹೇಳ್ತಾರೆ ನೋಡೋಣ. ಈ ಮನಸ್ಸಿನ ಕುರಿತಾಗಿ ನಮ್ಮ ಒಂದು ಆಲೋಚನೆ ಆಗಿರ್ಬೋದು, ಅಥವಾ ಭಗವಂತ ಹೇಳಿರುವಂತರದ್ದಾಗಿರ್ಬೋದು, ಅಥವಾ ಅರ್ಜುನ ಹೇಳಿರುವಂತದ್ದಾಗಿರ್ಬೋದು, ವಿಭಿನ್ನವಾಗಿ ಇಲ್ಲ. ಆದ್ರೂ ಕೂಡ ಸ್ಥಾನದಲ್ಲಿ ವ್ಯತ್ಯಾಸ. ಯಾವ ಸ್ಥಾನದಲ್ಲಿ ಅರ್ಜುನನಿದ್ದಾನೆ, ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಅನ್ನೋದರ ಒಂದು ವ್ಯತ್ಯಾಸದ ಮೇಲೆ ಇದು ಹೋಗುತ್ತೆ. ಈ ಒಂದು ಅಧ್ಯಾಯದಲ್ಲಿ ನಾವು 4 ಆಧಾರ ಸ್ತಂಭಗಳನ್ನ ನಾವು ಕಾಣ್ತೇವೆ. ಮೊದಲೇದು ಮನಸ್ಸು, ಶತ್ರು ಮತ್ತೆ ಮಿತ್ರನಾಗಿ ನಮಗೆ ಒಂದು ದ್ವಂದ್ವದಲ್ಲಿ ಹೇಗೆ ಇದು ಈಡ್ ಮಾಡುತ್ತೆ ಅನ್ನೋದನ್ನ. ದ್ವಂದ್ವದ ಸ್ವಭಾವ. ಒಮ್ಮೊಮ್ಮೆ ನಮ್ಮ ಮನಸ್ಸು ಮಿತ್ರ ಆಗಿರುತ್ತೆ, ನಮ್ಮ ಮಾತು ಕೇಳುತ್ತೆ, ಇನ್ನೊಂದ್ಸಲಿ ಕೇಳಲ್ಲ. ಸೊ ಅದು ಯಾಕೆ, ಭಗವಂತ ಇದ್ರ ಕುರಿತಾಗಿ ಏನ್ ಹೇಳ್ತಾರೆ ನೋಡೋಣ. ನೆಕ್ಸ್ಟ್ 2ನೇ ಒಂದು ಸ್ತಂಭದಲ್ಲಿ ಅಷ್ಟಾಂಗ ಯೋಗದ ಕುರಿತಾಗಿ ನೋಡ್ತೇವೆ. ಅಷ್ಟ ಅಂದ್ರೆ 8 ಮೆಟ್ಟಿಲುಗಳು ಯಾವ್ಯಾವ್ದು, ಒಂದು ಮನಸ್ಸನ್ನ ನಿಯಂತ್ರಿಸ್ಲಿಕ್ಕೆ ಇರುವಂತಹ ಒಂದು ಯೋಗ ಪದ್ಧತಿ. ಅದು ಸರಳವಾಗಿದೆಯಾ ಅಥವಾ ಕಠಿಣವಾಗಿದೆಯಾ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. 3ನೇದಾಗಿ ಯೋಗ ಭ್ರಷ್ಟ. ಈಗ ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳಿದ್ರು ಕೂಡ ಅಲ್ಲಿ ಕೆಲವೊಮ್ಮೆ ಆಧ್ಯಾತ್ಮಿಕ ಪಥದಲ್ಲಿ ಫಲ ಸಿಗೋದಿಲ್ಲ, ವಿಫಲ ಆಗಿ ಹೋಗುತ್ತೆ. ಯಾಕೆ ವಿಫಲನಾಗ್ತಾನೆ? ಆ ವಿಫಲನಾದವನಿಗೆ ಮತ್ತೆ ಏನು ಬೆನಿಫಿಟ್ ಇಲ್ವಾ? ಅವನು ಮತ್ತೆ ಭೌತಿಕ ಜಗತ್ತಿಗೆ ಮರಳ್ಬೇಕಾ? ಅಥವಾ ಏನಾದ್ರೂ ಅವನಿಗೆ ಅದರಿಂದ ಉತ್ತಮ ಪ್ರತಿಫಲ ಇದೆಯಾ ಅನ್ನೋದಕ್ಕೆ ಭಗವಂತ ಅಲ್ಲಿ ಉತ್ತರ ಕೊಡ್ತಾರೆ. 4ನೇದಾಗಿ ಈ ಒಂದು ಅಷ್ಟಾಂಗ ಯೋಗ ಮತ್ತೆ ಇತರ ಯೋಗಗಳಿಗಿಂತ ಶ್ರೇಷ್ಠವಾದ ಯೋಗ ಯಾವುದು? ಎಲ್ಲ ಯೋಗಗಳ ಪರಾಕಾಷ್ಠೆಯಾದಂತ ಭಕ್ತಿ ಯೋಗದ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಅದೇನನ್ನೋದನ್ನ ನಾವು ಮುಂದಿನಲ್ಲಿ ತಿಳ್ಕೊಳ್ತೇವೆ. ಸೊ ಇದು ಒಂದು ಸಂಕ್ಷಿಪ್ತವಾದಂತಹ ಸಾರಾಂಶ. ನೀವು ನೋಡ್ತಾ ಇರುವಂತದ್ದು ಧ್ಯಾನ ಯೋಗ, ಮನಸ್ಸನ್ನು ಗೆಲ್ಲುವಂತಹ ಕಲೆ. ಮನಸ್ಸಿನ ಸ್ವಭಾವ ಮತ್ತೆ ನಿಯಂತ್ರಣ ಹೇಗಿದೆ ಅನ್ನೋದನ್ನ, ಮತ್ತೆ ಮನವೆಂಬ ಒಂದು ಮರ್ಕಟವನ್ನ ನೋಡ್ತೇವೆ. ಒಂದು ಗೆಲುವಿನ ಸೂತ್ರವನ್ನ ಇಲ್ಲಿ ತಿಳಿಸ್ತಾರೆ. ಅಷ್ಟಾಂಗ ಯೋಗ ಪದ್ಧತಿಯನ್ನ ನೋಡ್ತೇವೆ. ಕೊನೆಯದಾಗಿ ಆಧ್ಯಾತ್ಮಿಕ ಲಾಭ ನಿರಂತರವಾಗಿರುವಂತದ್ದು. ಆ ಲಾಭ ಭಕ್ತಿ ಯೋಗದಿಂದ ಸಾಧ್ಯ ಆಗುತ್ತೆ. ಹಾಗೆ ಭಕ್ತಿ ಯೋಗಿಯ ಶ್ರೇಷ್ಠ ಯೋಗಿ ಆಗ್ಬೇಕು ಅಂದ್ರೆ ಶ್ರೇಷ್ಠ ಯೋಗಿ ಯಾರು? ಭಕ್ತಿ ಯೋಗ ಅಂತ ಹೇಳಿ ಹೇಳ್ತಾರೆ. ಸೊ ಅದ್ರ ಕುರಿತಾಗಿ ನಾವಿಲ್ಲಿ ಇದೊಂದು ರೋಡ್ ಮ್ಯಾಪ್ ನೋಡಿದಿರ. ಸೊ ಇದನ್ನ ನೋಡ್ತಾ ನಾವು ಹೋಗೋಣ. ಇಲ್ಲಿ ಅರ್ಜುನ ಗೊಂದಲದೊಂದಿಗೆ ಪ್ರಾರಂಭ ಮಾಡಿದಾಗ ಮತ್ತೆ ಭಗವಂತ ಇದ್ರ ಕುರಿತಾಗಿ ಹೇಳ್ತಾರೆ. ಶ್ರೀ ಭಗವಾನುವಾಚ ಅನಾಶಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿ ಎಲ್ಲ, ಯೋಗಿ ಅಲ್ಲ. ಸೊ ಹಿಂದೆ ಕರ್ಮಯೋಗ ಕರ್ಮ ಸನ್ಯಾಸದ ಕುರಿತಾಗಿ ನೋಡಿದಾಗ ಯಾರು ಕರ್ಮವನ್ನ ಮಾಡ್ತಾರೋ ಆದ್ರೆ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಕರ್ಮವನ್ನ ಮಾಡ್ತಾನೋ ಅವನೇ ನಿಜವಾದ ಸನ್ಯಾಸಿ ಅನ್ನೋದನ್ನ ಮತ್ತೆ ಹಿಂದಿನ ಒಂದು ಅಧ್ಯಾಯವನ್ನು ಮರುಕಳಿಸ್ತಾ ಭಗವಂತ ಮತ್ತೆ ಮುಂದುವರಿಸ್ತಾರೆ. ಮತ್ತೆ ಹೇಳ್ತಾರೆ, ಉದ್ದರೇವ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಭಗವಂತ ಇಲ್ಲಿ ಮನಸ್ಸಿನ ಕುರಿತಾಗಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ನಾವು ಸನ್ಯಾಸ ಕರ್ಮ ಯೋಗದ ಕುರಿತಾಗಿ ನೋಡಿದ್ವಿ. ಅಲ್ಲಿ ಅವನ ಒಂದು ಮನಸ್ಸು ಕಾಡಿಗೆ ಹೋದ್ರೂ ಕೂಡ ಮನಸ್ಸು ಅವನದ್ದು ಕರ್ಮದಲ್ಲೇ ಇದೆ. ಮನೆಯಲ್ಲಿ ಏನ್ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಕುರಿತಾಗಿ ಅವನ ಆಲೋಚನೆಯನ್ನ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಈ ಒಂದು ಆಲೋಚನೆ ಅನ್ನುವಂಥದ್ದು ಎಲ್ಲಿಂದ ಬರುವಂಥದ್ದು? ಈ ಆಲೋಚನೆ ಮನಸ್ಸಿನಿಂದ ಬರುವಂಥದ್ದು. ಹಾಗಾಗಿ ಮನಸ್ಸು ಅನ್ನುವಂಥದ್ದು ಒಂದು ಸಲಿ ಬಂಧು ಆಗಿರುತ್ತೆ, ಮಿತ್ರ ಒಂದು ಸಲಿ ಶತ್ರು ಆಗಿರುತ್ತೆ. ಒಮ್ಮೊಮ್ಮೆ ನಮ್ಮ ಮಾತು ಕೇಳುತ್ತೆ, ಒಮ್ಮೊಮ್ಮೆ ನಮ್ಮ ಮಾತು ಕೇಳಲ್ಲ. ಅದ್ರ ಕುರಿತಾಗಿ ಭಗವಂತ ಹೇಳ್ತಾರೆ, ಯಾಕೆ ಈ ಒಂದು ಮನಸ್ಸು ಅನ್ನುವಂಥದ್ದು ಈ ತರ ದುಃಖಕ್ಕೀಡ್ ಮಾಡುತ್ತೆ ಅಂತ. ನೋಡಿ, ನಮ್ಮೊಳಗಿರುವಂತಹ ಯುದ್ಧ ಇದು ಮನಸ್ಸಿನೊಳಗೆ. ಅಂದ್ರೆ ಹೊರಗಡೆ ಇಲ್ಲ ಈ ಯುದ್ಧ. ಅರ್ಜುನ ಅಲ್ಲಿ ಹೊರಗಡೆ ಕಾಣ್ತಾ ಇದ್ದಾನೆ, ಆದ್ರೆ ನಮ್ಗಿರುವಂತದ್ದು ಒಳಗಡೆ. ನಮ್ಮೊಳಗಡೆ ಯುದ್ಧ ಏನಿದೆ? ಮಿತ್ರ ಶತ್ರು. ನನ್ಗೀಗ ಸ್ಟಡಿ ಮಾಡ್ಲಿಕ್ಕೆ ಕೂತ್ಕೋಬೇಕು ಅನ್ಕೊಳ್ತೇನೆ, ಆದ್ರೆ ನಾನು ಕೂಡ್ಲಿಕ್ಕಾಗಲ್ಲ, ಅವಾಗ ಶತ್ರು. ಕೆಲವೊಮ್ಮೆ ಅನ್ಸುತ್ತೆ, ಇಲ್ಲ ನಾನು ಕೂಡ್ಲೇಬೇಕು, ನಾನು ಒಂದು ದೃಢ ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ ಮನಸ್ಸು ನನ್ನ ಮಾತು ಕೇಳುತ್ತೆ. ನೋಡಿ, ಎರಡೂ ಕೂಡ ನನ್ನ ಕಡೆನೇ ಇದೆ. ಅಂದ್ರೆ ಶತ್ರು ನನ್ನ ಕಡೆನೇ ಇದ್ದಾನೆ, ಮಿತ್ರನು ಕೂಡ ನನ್ನ ಕಡೆ ಇದ್ದಾನೆ. ಹೀಗೆ ನಾವು ಸಂತೋಷ ಮತ್ತು ದುಃಖಗಳಿಂದ, ಸೊ ನಮ್ಮ ಮನಸ್ಸನ್ನುವಂಥದ್ದು ಯಾಕೆ ಮಿತ್ರ ಶತ್ರು ಆಗುತ್ತೆ ಅಂದ್ರೆ ಈ ಒಂದು ಸುಖ ದುಃಖಗಳಿಂದ ಆಗತ್ತೆ. ಸುಖ ಬಂದಾಗ ನಮ್ಮ ಮನಸ್ಸು ಮಿತ್ರ ಆಗುತ್ತೆ, ದುಃಖ ಬಂದಾಗ ನಮ್ಮ ಮನಸ್ಸು ಶತ್ರು ಆಗುತ್ತೆ.
ಯಾವಾಗ ನನ್ಗೆ ಬೇಡವಾದ ವಿಷಯಗಳನ್ನ, ಬೇಡವಾದ ಆಲೋಚನೆಗಳನ್ನ, ಬೇಡವಾದ ವ್ಯಕ್ತಿಗಳನ್ನ ನಾನು ನೋಡಿದಾಗ ನನಗೆ ದುಃಖ ಆಗುತ್ತೆ. ಆದಾಗ ನಾನು ನನ್ನ ಮನಸ್ಸದ್ ಮಾತು ಕೇಳಲ್ಲ. ನಾನು ನೋಡ್ಬಾರ್ದು, ನಾನು ಮಾತಾಡ್ಬಾರ್ದು, ನಾನು ದ್ವೇಷಿಸ್ಬೇಕು ಅನ್ನುವಂಥದ್ದನ್ನ ಅದು ಹೇಳುತ್ತೆ. ಯಾಕೆ? ದುಃಖಕ್ಕೆ ಕಾರಣ. ಸಂತೋಷ ಇದ್ದಾಗ. ಹಾಗಾಗಿ ಈ ಸುಖ ದುಃಖ ಅನ್ನುವಂಥದ್ದನ್ನು ಕೂಡ ನಮ್ಗೆ ಬಂಧನಕ್ಕೀಡು ಮಾಡುವಂಥದ್ದು ಅನ್ನೋದು ಈಗಾಗಲೇ ನೀವು ತಿಳ್ಕೊಂಡಿದ್ರ. ಇತರರನ್ನ ನಾವು ಅಥವಾ ಸನ್ನಿವೇಶಗಳನ್ನ ದೂರ್ತೇವೆ. ನಾವು ನಮ್ಮ ಸಂತೋಷ ದುಃಖಗಳಿಗೆ ಇತರರನ್ನ ನಾವು ದೂರ್ತೇವೆ. ಆದ್ರೆ ವಾಸ್ತವದಲ್ಲಿ ನಮ್ಮ ಜೀವನದಲ್ಲಿ ಇರುವಂತಹ ಏಕೈಕ ಶತ್ರು ಮತ್ತೆ ಮಿತ್ರ ಯಾವುದು ಅಂದ್ರೆ ಮನಸ್ಸು. ಆ ಸುಖ ದುಃಖಕ್ಕೆ ಕಾರಣನೇ ಈ ನಮ್ಮ ಮನಸ್ಸು. ಹಾಗಾಗಿ ಉದ್ಧರೇದ ಆತ್ಮನಾತ್ಮಾನಂ, ಆತ್ಮನಾತ್ಮಾನಂ ಅಂತ ಹೇಳ್ತಾ ಇರುವಂತದ್ದು. ಅತ್ವೈವ ಹ್ಯಾತ್ಮನೋ ಬಂಧುರ ಆತ್ಮೈವ ವಿರಿಪುರಾತ್ಮನಃ. ಮನುಷ್ಯನ ತನ್ನ ಮನಸ್ಸಿಂದಲೇ ತನ್ನನ್ನು ಉದ್ಧಾರ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಹೇಳ್ತಾ ಇರುವಂತದ್ದು, ನಿನ್ನ ಮನಸ್ಸು ನೀ ಉದ್ಧಾರ ಮಾಡ್ಕೊಳ್ಬೇಕು. ಅದನ್ನ ನಿನ್ನ ನಿಯಂತ್ರಣದಲ್ಲಿದೆ, ಅದನ್ನ ನೀ ನಿಯಂತ್ರಣಕ್ಕೆ ಒಳಪಡಿಸ್ಕೋಬೇಕು. ಹೇಗೆ ಪಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಮನುಷ್ಯನ ಬಂಧು ಮತ್ತೆ ಅವನ ಒಂದು ಶತ್ರು ಅದಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಅತಿ ದೊಡ್ಡ ಸಮಸ್ಯೆ ನಮ್ಮದು ಈ ಒಂದು ಮನಸ್ಸಿನದ್ದೇ. ಮುಖ್ಯವಾಗಿ ಚಂಚಲ ಮನಸ್ಸಿದೆ. ಯಾಕೆ ಚಂಚಲ ಮನಸ್ಸಿದೆ? ಈ ಶಾಸ್ತ್ರಗಳಲ್ಲಿ ಶ್ರೀಮದ್ ಭಾಗವತಂನಲ್ಲಿ ಹೇಳ್ತಾರೆ, ಶಾಸ್ತ್ರಗಳು ಈ ಒಂದು ಏನು ಒಂದು ಕೋತಿ ಇರುತ್ತಲ್ಲ, ಪಳಗಿಸದ ಕೋತಿ ಅಂತ ಹೇಳಿ, ಅಂದ್ರೆ ಅದನ್ನ ಸಾಕಿರೋದಿಲ್ಲ. ಪಳಗಿಸದ ಕೋತಿಗೆ ಹೋಲಿಸಿದ್ದಾರೆ ನಮ್ಮ ಮನಸ್ಸನ್ನ. ಕೋತಿಯನ್ನ ಪಳಗಿಸಿದಾಗ ಅದು ನಮ್ಮ ಮಾತು ಕೇಳುತ್ತೆ. ಹಾಗೆ ನಮ್ಮನ್ನು ಕೂಡ ನಮ್ಮ ಮನಸ್ಸನ್ನು ಪಳಗಿಸ್ಬೇಕು. ಅವಾಗ ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತೆ. ಆ ಪಳಗಿಸುವಂತ ವಿಧಾನಗಳನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಕೇವಲ ಕೋತಿಗೆ ಹೋಲಿಸೋದಿಲ್ಲ. ಈ ಒಂದು ಪಳಗಿಸಿದ ಮನಸ್ಸನ್ನ ಕೇವಲ ಕೋತಿಗೆ ಹೋಲಿಸೋದಿಲ್ಲ. ಬದಲಾಗಿ ಆ ಒಂದು ಕೋತಿ ಮದ್ಯಪಾನ ಮಾಡಿದಾಗ ಹೇಗಿರುತ್ತೋ ಅದನ್ನ ಕೂಡ ಹೇಳ್ತಾರೆ. ಅದನ್ನ ನೋಡೋಣ ಮುಂದೆ. ಅದು ಒಂದು ನಿಮಿಷವೂ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ನಿಮಿಷವೂ ಕೂಡ ಒಂದ್ ಕಡೆ ನಿಲ್ಲೋದಿಲ್ಲ. ಯಾಕೆಂದ್ರೆ ಭೌತಿಕ ಆಸೆಗಳ ಹಿಂದೆ ಅದು ಓಡ್ತಾ ಇರುತ್ತೆ, ನಿರಂತರವಾಗಿ ಜಿಗಿತಾ ಇರುತ್ತೆ. ಹೀಗೆ ಆ ಮನಸ್ಸಿನ ಸ್ಥಿರತೆಯೇ ನಮ್ಮಲ್ಲಿ ಇರೋದಿಲ್ಲ. ಆ ಸ್ಥಿರತೆ ಇಲ್ಲದೆ ಇರೋದ್ರಿಂದ ನೋವು ಮತ್ತೆ ನಮ್ಮ ಒಂದು ದುಃಖ ವೈಫಲ್ಯಗಳನ್ನ ನಾವು ಕಾಣ್ತೇವೆ. ಸೊ ಅದೇ ಎಲ್ಲದಕ್ಕೂ ಕಾರಣ ಅನ್ನೋದನ್ನ ನೋಡ್ತೇವೆ. ಈಗ ಅನಿಯಂತ್ರಿತ ಮನಸ್ಸು ಹೇಗಿರುತ್ತೆ? ಈಗ ಹುಚ್ಚು ಹಿಡಿದ ಕೋತಿ ಹೇಗಿರುತ್ತೆ ನೋಡಿ. ಶಾಸ್ತ್ರಗಳು ಅದಕ್ಕೆ ಅನಿಯಂತ್ರಿತ ಮನಸ್ಸನ್ನ ಕೇವಲ ಮಂಗನಿಗೆ ಹೋಲಿಸೋದಿಲ್ಲ. ಬದಲಾಗಿ ಅದಕ್ಕೆ ಮಂಗನಲ್ಲಿರುವಂತ ಚಂಚಲತೆ. ಯಾಕಂದ್ರೆ ಚಂಚಲತೆ ಹೇಗಿದೆ? ಕೊಂಬೆಯಿಂದ ಕೊಂಬಕ್ಕೆ ಅದು ಜಿಗಿಯುತ್ತೆ. ಅದಕ್ಕೇನಿದೆ? ಲೌಕಿಕ ಆಕರ್ಷಣೆ ಇದೆ ನೋಡಿ. ಮದ್ಯಪಾನ, ಇದು ಏನಾದ್ರೂ ಇದ್ರೆ ಅದನ್ನ ವಸ್ತುಗಳನ್ನ ಆಕರ್ಷಣೀಯವಾಗಿ ಅದನ್ನ ತಿನ್ನೋದಕ್ಕೆ ಹೋಗುತ್ತೆ, ಕುಡಿಯೋದಕ್ಕೆ ಹೋಗುತ್ತೆ. ಮತ್ತೆ ದುರಹಂಕಾರ. ದುರಹಂಕಾರ ಯಾಕೆಂದ್ರೆ ಚೇಳು ಕಚ್ಚಿದ ಕೋತಿ ಹೇಗಿರುತ್ತೋ ಹಾಗೆ ಅದು ಜಿಗ್ದಾಡ್ತಾ ಇರುತ್ತೆ ನೋಡಿ. ನಿಮ್ ಮನೆಗೆ ಏನಾದ್ರು ಬಂದ್ರೆ ಮನೆಯಲ್ಲಿ ಇರುವಂತ ಎಲ್ಲಾ ಹಣ್ಣುಗಳನ್ನ ಅದು ಕಿತ್ತು ತಿಂದು ಅರ್ಧ ಬಿಸಾಕಿ ಹೋಗ್ಬಿಟ್ಟಿರುತ್ತೆ. ಆಮೇಲೆ ನೋಡಿ, ಕಾಲು ನೋವು, ಹಿಂಸೆ. ಕಾಲಿಗೆ ಒಂದು ಮುಳ್ಳು ಚುಚ್ಚಿಕೊಂಡಾಗ ಕೋತಿ ಹೇಗಾಡತ್ತೆ? ನಾವು ನೋವಾದಾಗ ಹೇಗೆ ಕುಂಟ್ಕೊಂಡ್ ಹೋಗ್ತೀವಲ್ಲ, ಹಾಗೆ ಕೋತಿನೂ ಕೂಡ ನೋಡಿ ಅದೇ ತರ ನೋವಿನ ಹಿಂಸೆ ತರಾನೇ ಅದು ಹುಚ್ಚಿ ಕಿಡಿಗಿಡಿತನವನ್ನ ಮಾಡುತ್ತೆ. ಸೊ ಈ ಎಲ್ಲಾ ಸ್ಥಿತಿಗಳು ಒಟ್ಟಿಗೆ ಸೇರಿ ಹೇಗಿರ್ತದೋ ಈ ಅಜ್ಞಾನವಿಲ್ಲದ ನಮ್ಮ ಮನಸ್ಸು ಹಾಗಿರುತ್ತದೆ ಅಂತ. ಈ ಕೋತಿಯೊಳಗೆ ಈ ಚಂಚಲತೆ, ದುರಹಂಕಾರ, ಲೌಕಿಕ ಒಂದು ಆಕರ್ಷಣೆ, ನೋವು, ಹಿಂಸೆ ಏನು ಇದ್ದಾಗ ಅದ್ ಹೇಗ್ ಮಾಡುತ್ತೋ ಹಾಗೇನೆ ನಾವುಗಳು ಕೂಡ ನಮ್ಮ ಮನಸ್ಥಿತಿ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ಹೊರಗಡೆಯಿಂದ ಕಾಣಲ್ಲ, ಒಳಗಡೆಯಿಂದ ಕಾಣ್ತಾ ಇರುತ್ತೆ, ಅದು ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಭಗವಂತ ಮುಂದೆ ಹೇಳ್ತಾ ಇರುವಂತದ್ದು ಯಾಕೆ ಇದು ಬಂಧನವಾಗುತ್ತೆ ಅಂತ. ಬಂಧುರ ಆತ್ಮನಸ್ಯ ತಸ್ಯ. ಕಾಣಿಸ್ತಾ ಇದೆ ಎಲ್ರಿಗೂ ಕೂಡ? ನನ್ಗೆ ಕಾಣಿಸ್ತಾ ಇಲ್ಲ. ಓಕೆ, ಕಾಣಿಸ್ತಿದೆ ಮ್ಯಾಮ್. ಹಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಆತ್ಮಾನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತ್. ಕೇಳಿಸ್ತಾ ಇದೆಯಲ್ಲ? ನನ್ಗೆ ಯಾಕೋ ಇದು ಕಾಣಿಸ್ತಾ ಇಲ್ಲ. ಇದು ನಾನು ಪಿಪಿಟಿ ಶೇರ್ ಮಾಡ್ತಾ. ಸರಿ. ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತೆ. ಆದ್ರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸು ಅತ್ಯಂತ ದೊಡ್ಡ ಶತ್ರು ಆಗುತ್ತೆ. ಸೊ ಮನಸ್ಸು ಬಂಧು ಶತ್ರು. ಯಾವಾಗ ಬಂಧು ಆಗುತ್ತೆ? ಮನಸ್ಸನ್ನು ಗೆದ್ದಾಗ ಬಂಧು ಆಗುತ್ತೆ. ಯಾವಾಗ ಶತ್ರು ಆಗುತ್ತೆ? ಯಾವಾಗ ನಾವು ಆ ಮನಸ್ಸನ್ನ ಗೆದ್ದಿಲ್ವೋ ಅವಾಗ ಅದು ಶತ್ರು ಆಗುತ್ತೆ. ಹಾಗಾದ್ರೆ ಗೆಲ್ಲೋದು ಸೋಲೋದು ಅಂದ್ರೆ ಏನು? ಈ ಮನಸ್ಸು ಪರಮ ಮಿತ್ರ ಮತ್ತೆ ಬದ್ಧ ಶತ್ರು. ಯಾವಾಗ? ಸೊ ನಿಮ್ಮ ಮನಸ್ಸು ತಟಸ್ಥವಾಗಿರೋದಿಲ್ಲ. ಸೊ ನೀವು ಅದನ್ನ ಗೆದ್ರೆ ಅದು ನಿಮ್ಗೆ ಮಾರ್ಗದರ್ಶನ ಕೊಡುತ್ತೆ. ಆ ಮಾರ್ಗದರ್ಶನ ಕೊಟ್ಟು ನಿಮ್ಗೆ ಮಿತ್ರ ಆಗುತ್ತೆ. ಆದ್ರೆ ಯಾವಾಗ ಅದು ನಿಮ್ಮನ್ನ ನೀವು ಅದನ್ನ ಗೆಲ್ಲೋದಿಲ್ವೋ, ಅದು ನಿಮ್ಮನ್ನ ಗೆದ್ರೆ ಅದು ಶತ್ರು ಆಗುತ್ತೆ. ಹಾಗಾಗಿ ನೀವು ಅದನ್ನ ಗೆಲ್ಲಿಕ್ ಕೊಡ್ಬಾರ್ದು. ನೀವು ಆ ಒಂದು ಮನಸ್ಸನ್ನ ಗೆಲ್ಲೋದ್ರಲ್ಲಿ ಏನಾದ್ರೂ ವಿಫಲ ಆಗೋದ್ರೆ ಅದೇ ಮನಸ್ಸು ನಿಮ್ಮ ಒಂದು ಅತಿ ದೊಡ್ಡ ಶತ್ರು ಆಗುತ್ತೆ. ನಿಮ್ಮನ್ನೇ ನಾಶ ಮಾಡಿ ಹೋಗುತ್ತೆ. ಪ್ರತಿಯೊಂದು ನಮ್ಮ ಕೋರಿಕೆ ಏನಿದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ,
ಎಲ್ಲವೂ ಕೂಡ ಉಂಟಾಗುವಂಥದ್ದು ಈ ಮನಸ್ಸನ್ನುವಂತ ಶತ್ರುವಿನಿಂದ ಅಂತ. ಈಗ ಒಂದು ದ್ವಂದ್ವ ಇದೆ, ಮನಸ್ಸಿನ ಒಂದು ದ್ವಂದ್ವ. ಆ ದ್ವಂದ್ವ ಸ್ವಭಾವ ಯಾವುದು ಅಂದ್ರೆ ಈ ಒಂದು ನಮ್ಮಲ್ಲಿರುವಂಥದ್ದು. ಯಾವಾಗ ನಮ್ಮ ಮನಸ್ಸು ಮಿತ್ರ ಆಗಿರುತ್ತೆ, ನಮ್ಗೆ ಏನ್ ಅನ್ಸುತ್ತೆ, ಸ್ಪಷ್ಟವಾಗಿ ನಿರ್ದೇಶನವನ್ನ ಕಾಣ್ತೇವೆ, ಎಲ್ಲಗಳನ್ನ ಪಾಲಿಸ್ತೇವೆ, ಮಾರ್ನಿಂಗ್ ಬೇಗ ಹೇಳ್ತೇವೆ, ನಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡ್ತೇವೆ, ಮತ್ತೆ ಸಕಾರಾತ್ಮಕ ಮತ್ತು ಆರೋಗ್ಯಕರ ಆಯ್ಕೆಗಳನ್ನ ಮಾಡ್ಕೊಳ್ತೇವೆ. ಮತ್ತೆ ನಾವು ಯಾವಾಗ್ಲೂ ಇಂದ್ರಿಯ ತೃಪ್ತಿಗಳು ಏನೇನೆಲ್ಲ ಕಾರ್ಯಗಳಿದ್ದಾವೋ ಅವುಗಳಿಂದ ನಾವು ದೂರ ಇರ್ತೇವೆ. ಮತ್ತೆ ನಮ್ಮ ಜೀವನವನ್ನ ನಮ್ಮ ಮನಸ್ಸಿನ ನಿಯಂತ್ರಣದಿಂದ ದೂರ ಇಟ್ಕೊಳ್ತೇವೆ. ಆವಾಗ ನಾವೇನಾಗ್ತೀವಿ, ಶಾಂತ ಮನಸ್ಸು. ನಿನ್ನೆ ಶಾಂತಿಯ ಸೂತ್ರ ನಾವು ತಿಳ್ಕೊಂಡ್ವಿ, ಶಾಂತಿ ಒಂದು ಸ್ಥಿರವಾದ ಬಾಳು ನಮ್ದಾಗತ್ತೆ. ಅದೇ ಒಂದ್ ವೇಳೆ ಮನಸ್ಸು ಪರಮ ಶತ್ರು ಆದಾಗ ಹಠಮಾರಿ ಆಗುತ್ತೆ, ನನಗೆ ಬೇಕೇ ಬೇಕು, ನನ್ಗೆ ಇಲ್ದಿದ್ರೆ ನಾನು ಬಿಡಲ್ಲ, ನಾನು ಅದನ್ನ ತಿನ್ನಲ್ಲ, ನಾನು ಊಟ ಮಾಡಲ್ಲ. ಸೊ ಬಂಡಾಯ ಸ್ವಭಾವ ಆಗತ್ತೆ. ಈ ಕಾಮ ಕ್ರೋಧ ಲೋಭದಂತ ವಿನಾಶಕಾರಿ ಮಾರ್ಗಗಳಿಗೆ ನಮ್ಮನ್ನ ತಳ್ಳುತ್ತೆ. ಸೊ ಹೀಗೆ ಇಂದ್ರಿಯ ಸುಖದ ಒಂದು ಬೆನ್ನೇರಿ ನಾವೇನ್ ಮಾಡ್ತೇವೆ, ನಮ್ದು ಒಂದು ಪತನ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಕೇವಲ ಆಧ್ಯಾತ್ಮಿಕ ಪತನ ಅಲ್ಲ, ಭೌತಿಕ ಪತನ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಭ್ರಮೆಯಲ್ಲಿ ಮುಳುಗ್ತೇವೆ. ಸೊ ಈ ಭ್ರಮೆ ಅನ್ನುವಂಥದ್ದು ತುಂಬಾನೇ ಪ್ರಕ್ಷುಬ್ಧವಾಗಿರುವಂಥದ್ದು ಅಂತ ನಾವು ನೋಡ್ತೇವೆ. ಯಾಕೆ ಅಂದ್ರೆ ನಮ್ಮ ಮನಸ್ಸು ಅನ್ನುವಂಥದ್ದು ನಮ್ಮ ಮಾತು ಕೇಳ್ತಾ ಇರುವಂಥದ್ದು ನಮ್ಮ ಇಂದ್ರಿಯಗಳದ್ದು. ನೋಡಿ, ಈಗಾಗ್ಲೇ ನೀವು ತಿಳ್ಕೊಂಡಿರುವಂಥದ್ದು ಈ ಒಂದು ರಥಕ್ಕೆ ಇರುವಂತಹ ಕುದುರೆಗಳು ಏನು ಅಂತ ಹೇಳಿ. ಸೊ ರಥ ಅನ್ನುವಂಥದ್ದು ನಮ್ಮ ಒಂದು ಭೌತಿಕ ದೇಹ. ಆಮೇಲೆ ಇದು ಲಗಾಮು ಅನ್ನುವಂಥದ್ದು ಈ ಒಂದು ನಮ್ಮ ಮನಸ್ಸಿಗೆ ಹೋಲಿಸಲಾಗಿದೆ. ಮತ್ತೆ ಈ ಕುದುರೆಗಳು, 5 ಕುದುರೆಗಳು ನಮ್ಮ 5 ಇಂದ್ರಿಯಗಳು. ಈ ರಥದಲ್ಲಿರುವಂತಹ ಚಾಲಕ ಬುದ್ಧಿ, ನಮ್ಮ ಬುದ್ಧಿ. ಈ ಒಂದು ಪ್ರಯಾಣಿಕ ಅದರೊಳಗಿರುವಂತಹ ಆತ್ಮ. ಹೀಗೆ ಬುದ್ಧಿಶಕ್ತಿ ಮನಸ್ಸಿನ ಲಗಾಮನ್ನ, ನಮ್ಮ ಬುದ್ಧಿ ಅನ್ನುವಂಥದ್ದು ನಮ್ಮ ಮನಸ್ಸೆಂಬ ಲಗಾಮನ್ನ ಬಿಗಿಯಾಗಿ ಇಟ್ಕೊಂಡಾಗ ಆ ಇಂದ್ರಿಗಳೆಂಬ ಕುದುರೆಗಳು ಅಲ್ಲಿ ಇಲ್ಲಿ ಓಡೋದಿಲ್ಲ, ಸರಿಯಾದ ದಾರಿಗೆ ಹೋಗುತ್ತೆ. ಸರಿಯಾದ ದಾರಿಗೆ ಹೋದಾಗ ನಮ್ಮಲ್ಲಿ ಇರುವಂತಹ ಆತ್ಮವು ಕೂಡ ಸರಿಯಾದ ದಾರಿಗೆ ಹೋಗುತ್ತೆ. ಅಂದ್ರೆ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥದ್ದು ಒಂದು ಆಧ್ಯಾತ್ಮಿಕ ಸ್ವಭಾವ ಇರೋದ್ರಿಂದ ಅದಕ್ಕೆ ನಾವು ಸರಿಯಾದ ದಾರಿಯನ್ನ ತೋರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಸಾರಥಿ ಲಗಾಮನ ಬಿಗಿಯಾಗಿ ಹಿಡಿದಾಗ ಮಾತ್ರ ರಥವು ಗುರಿ ಸರಿಯಾಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕುದುರೆಗಳು ಯಾವಾಗ್ಲೂ ಕೂಡ ಹೊರಗಿನ ಪ್ರಪಂಚ ದತ್ತ ಸಾಕ್ತಾ ಇರುತ್ತೆ, ಧಾವಿಸ್ತಾ ಇರುತ್ತೆ. ನನಗೆ ಅದು ಬೇಕು, ಇದು ಬೇಕು, ಇದನ್ನ ನೋಡ್ಬೇಕು, ಅದನ್ನ ನೋಡ್ಬೇಕು, ಮೊಬೈಲ್ ನೋಡ್ಬೇಕು, ಅದ್ರಲ್ಲಿ ಹೊಸದೇನ್ ಬಂದಿದೆ. ಸೊ ನಿರಂತರವಾಗಿ ನಾವು ಅದರಲ್ಲೇ ಇರ್ತೇವೆ. ಹೀಗೆ ನಾವು ಆ ಲಗಾಮನ್ನ ಜಗ್ಗಿ ಹಿಡ್ಕೊಳ್ಳಿಲ್ಲ, ಸಾಕೀಗ ನಾನು ಮೊಬೈಲ್ ನೋಡೋದು, ತುಂಬಾ ಸಮಯ ಆಯ್ತು, ನಾನೀಗ ಬೇರೆ ಕೆಲಸ ಮಾಡ್ಬೇಕು ಅಂತ ಒಂದು ಇಟ್ರೆ ಅದು ಮನಸ್ಸು ನಿಯಂತ್ರಣ ಆಗುತ್ತೆ. ಸೊ ಇಂದ್ರಿಯಗಳನ್ನ ನಿಯಂತ್ರಿಸಿದ ಸಾಧನಾನೇ ಆ ನಮ್ಮ ಮನಸ್ಸು. ಮುಖ್ಯವಾಗಿ ನಮ್ಮ ಮನಸ್ಸನ್ನ ನಿಯಂತ್ರಿಸಿದ್ರೆ ಎಲ್ಲನೂ ಕೂಡ ಸರಾಗವಾಗಿ ಸಾಗತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಸರಾಗವಾಗಿ ಏನ್ ಸಾಗತ್ತೆ, ಈ ಸಾರಥಿ ಅನ್ನುವಂಥದ್ದು ಮನಸ್ಸು ಮಿತ್ರ ಆದ್ರೆ ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಳ್ಳಿ ಸಾಧ್ಯ ಆಗುತ್ತೆ. ಮಿತ್ರ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಈ ಮತ್ತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ವಾಸ್ತವಿಕವಾಗಿ ಈ ಆತ್ಮ ಅನ್ನುವಂಥದ್ದು ನಮ್ಮ ನಿಜವಾದ ಮಾಲೀಕ, ನಮ್ಮ ಒಂದು ದೇಹದಲ್ಲಿರುವಂತಹ ನಿಜವಾದ ಮಾಲೀಕನನ್ನಾಗಿ ನಾವು ಕಾಣ್ತೇವೆ. ಹೀಗೆ ನೋಡಿ, ಯಾವಾಗ ನಮ್ಮ ಮನಸ್ಸು ಸರಿಯಾಗಿರುತ್ತೋ ಅವಾಗ ಈ ಒಂದು ಚಾಲಕ ಸಮರ್ಥಕವಾಗಿ ಏನ್ ಮಾಡ್ತಾನೆ, ಆ ಒಂದು ಆತ್ಮವನ್ನ ಒಂದು ಆಕ್ಸಿಡೆಂಟ್ ಇಲ್ಲದೆ ಸರಿಯಾಗಿ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಒಂದ್ ವೇಳೆ ಈ ಒಂದು ಮನಸ್ಸನ್ನುವಂಥದ್ದು ಅಲ್ಲಿ ಲಗಾಮು, ಈಗ ನಾವು ಭೌತಿಕವಾಗಿ ಕಾರ್ ತಗೊಳ್ಳೋದಾದ್ರೆ ನಮ್ಮ ಸ್ಟಿಯರಿಂಗ್ಗೆ ಲಗಾಮು, ನಮ್ಮ ಸ್ಟಿಯರಿಂಗ್ ಒಂದ್ ಮನಸ್ಸು. ನಮ್ಮ ಸ್ಟಿಯರಿಂಗ್ ಮುರಿದಿದ್ರೆ ಏನಾಗುತ್ತೆ, ಚಾಲಕ ಎಷ್ಟೇ ಸಮರ್ಥನಾಗಿದ್ರು, ಎಷ್ಟು ಅವನು ನುರಿತನಿದ್ರು ಕೂಡ ಒಂದು ವೆಹಿಕಲ್ ಓಡಿಸೋದ್ರಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು ಖಚಿತ. ಹಾಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಮುರಿದಿರಬಾರ್ದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಇಲ್ಲಿ ಹೇಳ್ತಾರೆ. ಈಗ ಭೌತಿಕವಾಗಿ ತ್ಯಾಗ ಮಾಡುವಂಥದ್ದು ಮತ್ತೆ ಮಾನಸಿಕವಾಗಿ ಅಂಟಿಕೊಳ್ಳುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದೊಂದು ಕಥೆ ಮೂಲಕ ನಾವು ತಿಳ್ಕೊಬಹುದು. ಈಗ ಅಂಟ್ಕೊಳ್ಳೋದು ಅಂತಂದ್ರೆ ಏನು, ಈಗ ನಾವೆಲ್ಲ ಬಿಟ್ಬಿಡ್ಬೇಕಾ, ತ್ಯಾಗ ಮಾಡ್ಬೇಕಾ, ಅದನ್ನ ಹೇಳೋದಿಲ್ಲ. ಸೊ ಇಬ್ರು ಬ್ರಹ್ಮಚಾರಿಗಳು ಒಂದು ನದಿಯನ್ನ ದಾಟಿ ಹೋಗ್ತಾ ಇರ್ತಾರೆ. ಆ ನದಿಯ ಪಕ್ಕದಲ್ಲಿ ಒಬ್ಬ ಗರ್ಭಿಣಿ, ಅವಳು ಕೂಡ ದಾಟಿ ಹೋಗ್ಲಿಕ್ಕೆ ನಿಂತಿರ್ತಾಳೆ, ಆದ್ರೆ ಅದ್ ಭಯದಿಂದ ಅವಳು ಕೂತ್ ಬಿಟ್ಟಿರ್ತಾಳೆ. ಆ ಇಬ್ರು ಬ್ರಹ್ಮಚಾರಿಗಳು ಗಳಲ್ಲಿ ಒಬ್ಬ ಏನ್ ಮಾಡ್ತಾನೆ, ಮೊದ್ಲೇ ಅವನು ಆಕೆಯನ್ನ ಮುಟ್ಟೋದಿಲ್ಲ. ನಾನು ಬ್ರಹ್ಮಚಾರಿ ಇದ್ದೇನೆ, ನಮ್ಮ ಗುರುಗಳು ಆದೇಶಿಸಿದ್ದಾರೆ, ನಾನು ಮುಟ್ಟೋದಿಲ್ಲ, ಹಾಗಾಗಿ ಅವನು ದೂರ ಇರ್ತಾನೆ, ಆಕೆನ ಮುಟ್ಟೋದಿಲ್ಲ. ಆಮೇಲೆ ಎರಡನೇ ಅವನ್ ಏನ್ ಮಾಡ್ತಾನೆ, ಆಕೆಯನ್ನ ಹೊತ್ಕೊಂಡು, ಅವಳು ಪೇಚಾಡ್ತಿರ್ತಾಳೆ ದಾಟ್ಕೊಂಡು ಹೋಗ್ಲಿಕ್ಕೆ. ಆಕೆಯನ್ನ ನದಿ ದಾಟಿಸ್ಬೇಕು ಅಂತ ಹೇಳಿ ಅವಳನ್ನ ಹೊತ್ಕೊಂಡು ನದಿಯನ್ನ ದಾಟಿ ಅವಳನ್ನ ಆ ಕಡೆ ಬಿಟ್ಟು ಆ ಕಡೆ ನಿಲ್ತಾನೆ. ಆಮೇಲೆ ಈ ಕಡೆ ಇದ್ದವನು ಮೊದ್ಲೇ ಬ್ರಹ್ಮಚಾರಿ, ಇವನ್ ಎಷ್ಟು ಅನಾಚಾರ ಮಾಡ್ದ, ನಮ್ಮ ಗುರುಗಳಿಗೆ ಅವನು ಗುರುಗಳ ಆದೇಶವನ್ನ ಮೀರಿದ, ಒಂದು ಹೆಣ್ಣನ್ನ ಮುಟ್ಟಿದ, ಇವನ ಬ್ರಹ್ಮಚಾರಿತ್ವ ಹೋಯ್ತು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರ್ತಾನೆ.
ಅವಳನ್ನ ಹೊತ್ಕೊಂಡು ಆ ಒಂದು ನದಿ ದಡಕ್ಕೆ ಆಚೆಗೆ ಹೋಗೋವರೆಗೂ ಕೂಡ ಅವನ ತಲೆಯಲ್ಲಿ ಆ ಒಂದು ಮಹಿಳೆಯ ಒಂದು ಆಲೋಚನೆಗಳು ಹೋಗ್ತಾ ಇರುತ್ತೆ. ಅಂದ್ರೆ ಇದೇನೇ ಅರ್ಥ, ಆ ಒಬ್ಬ ವ್ಯಕ್ತಿ ಯಾರು ಎರಡನೆಯ ಒಬ್ಬ ಬ್ರಹ್ಮಚಾರಿ ಇದ್ಯೋನೋ ಅವಳನ್ನ ಹೊತ್ಕೊಂಡು ಆಕೆನ ಅಲ್ಲಿ ಇಳಿಸ್ಬಂದ. ಅಲ್ಲಿಗೆ ಅವನು ಆಕೆನ ಮರ್ತ್ಬಿಟ್ಟ. ಕೆಳಗಿಳಿಸಿದ, ಅವನು ಮಾನಸಿಕದಿಂದ ಮುಕ್ತಿ ಆದ. ಇವನು ಏನು ಮಾನಸಿಕದಿಂದ ಮುಕ್ತಿ ಆದ, ಅವನಿನ್ನ ಹೊತ್ಕೊಂಡಿಲ್ಲ ಮಾನಸಿಕದಲ್ಲಿ, ಅಂದ್ರೆ ಆ ಒಂದು ಮಹಿಳೆಯನ್ನ. ಆದ್ರೆ ಯಾರು ಇಲ್ಲಿ ನಿಂತು ನೋಡ್ತಾ ಇದ್ದಾನೋ ಅವನು ಮಾನಸಿಕದಲ್ಲಿ ಹೊತ್ಕೊಂಡು ಕೂತಿದ್ದಾನೆ. ಸೊ ಇದು ಏನ್ ತೋರಿಸುತ್ತೆ ಅಂದ್ರೆ, ನಾವು ಭೌತಿಕವಾಗಿ ತ್ಯಾಗ ಮಾಡೋದಂದ್ರೆ ಹೇಗೆ, ಭೌತಿಕವಾಗಿ ಮನಸ್ಸಿನಿಂದ ನಾವು ತ್ಯಾಗ ಮಾಡ್ಬೇಕು ಅಂತ ಅರ್ಥ. ಭೌತಿಕವಾಗಿ ಅಂದ್ರೆ ಬಾಹ್ಯವಾಗಿ ದೈಹಿಕವಾಗಿ ನಾವು ತ್ಯಾಗ ಮಾಡೋದಲ್ಲ. ಹಾಗಾಗಿ ನಿಜವಾದ ಯೋಗವಂದ್ರೆ ಕೇವಲ ಇಂದ್ರಿಯಗಳನ್ನ ಬಲವಂತವಾಗಿ ಕಟ್ಟಿ ಹಾಕೋದಲ್ಲ, ಮನಸ್ಸನ್ನ ಒಂದು ಶಿಸ್ತು ಮಾಡುವಂಥದ್ದು ಅಂತ ಹೇಳಿ. ಅಂದ್ರೆ ನಮ್ಮ ಮನಸ್ಸನ್ನ ಬಲವಂತವಾಗಿ ಕಟ್ ಹಾಕೋದಾ, ಬಲವಂತವಾಗಿ ನೀನ್ ಇದನ್ನೇ ಮಾಡು ಅಂತ ಫೋರ್ಸ್ ಮಾಡುದಾ, ಅದನ್ನ ಹೇಳ್ತಾ ಇಲ್ಲ ಇಲ್ಲಿ ಭಗವಂತ. ಹೇಳ್ತಾ ಇರುವಂತದ್ದು, ನೀವೊಂದು ಡಿಸಿಪ್ಲಿನ್ ಆಗಿರು. ಈಗ ಶಾಲೆ ಶುಚಿತ್ವವಾಗಿರ್ಬೇಕಂದ್ರೆ ಹೇಗೆ ಡಿಸಿಪ್ಲಿನ್ ಅನ್ನ ಕೊಡ್ತಾರೆ, ಹಾಗೆ ನಮ್ಮ ಮನಸ್ಸಿಗೂ ಒಂದು ಡಿಸಿಪ್ಲಿನ್ ಕೊಡ್ಬೇಕು, ಒಂದು ರೂಟೀನ್ ಕೊಡ್ಬೇಕು, ಒಂದು ದೈನಂದಿನ ಕಾರ್ಯಕ್ರಮವನ್ನ ಕೊಟ್ಟಾಗ ಅದು ಸರಿಯಾದ ಇದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಈ ಒಂದು ಕಥೆಯಿಂದ ದೈಹಿಕವಾಗಿ ನಿಯಮ ಪಾಲಿಸಿದ್ರು ಕೂಡ ಗಂಟೆಗಳ ಕಾಲ ಆ ಒಂದು ಗರ್ಭಿಣಿ ಮಹಿಳೆಯ ಬಗ್ಗೆ ಆ ಮೊದಲನೇ ಒಬ್ಬ ಬ್ರಹ್ಮಚಾರಿ ಯೋಚಿಸ್ತಾ ಇದ್ದ. ಹೀಗೆ ಬ್ರಹ್ಮಚಾರಿಯ ಮನಸ್ಸು ಮಲಿನವಾಯಿತು, ಯಾಕಂದ್ರೆ ಅವನು ಯೋಚಿಸ್ತಾ ಇದ್ದ. ಆದ್ರೆ ಕೇವಲ ಬಾಹ್ಯ ಕ್ರಿಯೆಗಳಿಗಿಂತ ಮಾನಸಿಕ ತ್ಯಾಗವೇ ನಿಜವಾದ ಯೋಗ ಅನ್ನೋದನ್ನ ಹೇಳ್ತಾರೆ ಭಗವಂತ. ಮುಂದೆ ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಹೋ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದ್ರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಂದು ಇಲ್ಲ. ಸೊ ಯಾರು ಮನಸ್ಸನ್ನ ಗೆದ್ದಿರ್ತಾರೋ ಅವ್ರಿಗೆ ಏನು ಶಾಂತಿ ಯಾವಾಗ್ಲೂ ಇರ್ತದೆ ಅವನಿಗೆ. ಮತ್ತೆ ಅವನಿಗೆ ಸುಖ ಬಂದ್ರೂ ಸಮವಾಗಿರ್ತಾನೆ, ದುಃಖ ಬಂದ್ರೂ ಸಮನಾಗಿರ್ತಾನೆ. ಶೀತ ಅನ್ನೋದಿಲ್ಲ, ಉಷ್ಣ ಅನ್ನೋದಿಲ್ಲ. ಮಾನ ಬಂದ್ರೂ ಅದೇ ರೀತಿ ಇರ್ತಾನೆ, ಅಪಮಾನ ಇದ್ರೂ ಕೂಡ ಒಂದೇ ರೀತಿಯಾಗಿ ಇರ್ತಾನೆ. ಸೊ ಹೀಗೆ ನಮ್ಮ ಮನಸ್ಸು ಯಾರ ನಿಯಂತ್ರಣದಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು, ಅದಕ್ಕೆ ನಾವು ಪಳಗಿಸ್ಬೇಕಾಗಿರುವಂತದ್ದು ನಮ್ಮ ಕೈಯಲ್ಲಿ ಇರುವಂತದ್ದು. ಸೊ ಹೀಗೆ ಪ್ರತಿಕ್ರಿಯೆ ಏನಿದೆ, ನಿರ್ದೇಶಗಳನ್ನ ಪಾಲಿಸುತ್ತೆ. ಯಾವುದು ಗೆದ್ದ ಮನಸ್ಸು ಅದನ್ನ ಒಂದು ರುಟೀನ್ ಆಗಿ ಮಾಡ್ಕೊಳ್ಳುತ್ತೆ. ಆಮೇಲೆ ಆರೋಗ್ಯಕರವಾದಂತಹ, ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಈ ಮನಸ್ಸು ಸಾಧ್ಯವಾಗುತ್ತೆ. ಮತ್ತೆ ಯಾವ್ದೆಲ್ಲ ಭೌತಿಕ ಆಕರ್ಷಣೆಗಳಿದ್ದಾವೋ ಇಂದ್ರಿಯದ್ದು, ಅದಕ್ಕೆ ಅಂಟಿಕೊಳ್ಳೋದಿಲ್ಲ. ಭೌತಿಕ ಆಕರ್ಷಣೆಯ ಏನಿದೆಯೋ ಅದನ್ನ ವೈರಾಗ್ಯವನ್ನ ಮಾಡುತ್ತೆ. ವೈರಾಗ್ಯ ಅಂದ್ರೆ ಬಿಟ್ಟು ಹೋಗೋದಿಲ್ಲ. ಈಗ ಹೀಗೆ ಬ್ರಹ್ಮಚಾರಿ ಅವಳನ್ನ ಬಿಟ್ಟು ಹೋಗ್ಲಿಲ್ಲ, ಅವಳನ್ನ ಹೊತ್ಕೊಂಡು ಆ ಕಡೆ ಹೋಗಿದ್ದ, ಅಂದ್ರೆ ಮನಸ್ಸಿನಿಂದ ಅವನು ತ್ಯಾಗ ಮಾಡಿದ್ದ. ಹಾಗೆ ಮನಸ್ಸಿನಿಂದ ನಾವೇನ್ ಮಾಡ್ಬೇಕು, ಈ ಭೌತಿಕ ಆಕರ್ಷಣೆಗಳನ್ನ ತ್ಯಾಗ ಮಾಡ್ಬೇಕು. ಇದರ ಫಲಿತಾಂಶ ಏನಾಗುತ್ತೆ, ಸಂಪೂರ್ಣ ಸ್ವಾತಂತ್ರ್ಯ, ಪ್ರಶಾಂತತೆ, ಶಾಂತತೆ ಮತ್ತೆ ಸಮದೃಷ್ಟಿಯನ್ನ ನಾವೆಲ್ಲರಲ್ಲೂ ಕೂಡ ಕಾಣ್ತೇವೆ. ಈಗ ಸೋತ ಮನಸ್ಸೇನಾಗುತ್ತೆ, ನಿರಂತರ ಅಶಾಂತಿಯಲ್ಲಿ ಇರುತ್ತೆ. ವಿರೋಧ, ಸೋಮಾರಿತನ, ಕ್ರೋಧ, ಲೋಭ ಪ್ರೇರಿತವಾದಂತಹ ವಿನಾಶಕಾರಿ ನಿರ್ಧಾರಗಳನ್ನ ತಗೊಳುತ್ತೆ. ಮತ್ತೆ ಕೇವಲ ಇಂದ್ರಿಯ ತೃಪ್ತಿಗಾಗಿ ಅದು ಕಾರ್ಯವನ್ನ ಮಾಡ್ತಾ ಇರುತ್ತೆ. ಹೀಗೆ ಪಾಪ ಕಾರ್ಯಗಳು ಬಂಧನ ಮತ್ತೆ ಆಧ್ಯಾತ್ಮಿಕ ಪತನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ನೋಡುತ್ತೇವೆ. ಸೊ ಇಷ್ಟು ಎಲ್ಲ ಮನಸ್ಸಿನ ಕುರಿತಾಗಿ ಹೇಳಿದ್ರು. ಈ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಅದನ್ನ ಪಳಗಿಸ್ಬೇಕು ಅನ್ನೋದನ್ನ ನಾವು ಈಗಾಗ್ಲೇ ಹೇಳಿದೆ. ಪಳಗಿಸೋದು ಹೇಗೆ ಅನ್ನೋದನ್ನ ಭಗವಂತ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. ಅದಕ್ಕೆ ಯೋಗ ಅಂತ ಹೇಳಿ ಭಗವಂತ ಹೇಳಿರುವಂತದ್ದು. ಸೊ ಬೇರೆ ರೀತಿಯಿಂದ ಇನ್ನೊಂದು ದಾರಿ ಉಂಟು ಅದಕ್ಕೆ. ಆದ್ರೆ ಆ ದಾರಿ ಕಠಿಣಕರವಾಗಿರುವಂತದ್ದು, ಅದನ್ನು ಕೂಡ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಇಲ್ಲಿ ಹೇಳಿರುವಂತದ್ದು. ಯೋಗ ಅಂದ್ರೆ ಏನು, ನಿಮ್ಗೆಲ್ರಿಗೂ ಕೂಡ ಗೊತ್ತು. ಯೋಗ ಅಂದ್ರೆ ಏನು, ಇದು ಯೋಗನ ನಾವೆಲ್ಲ ಈಗ ಯೋಗದ ಹೆಸರಿನಲ್ಲಿ ನಾವು ದೈಹಿಕವಾಗಿ ಶ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ, ನಮ್ಮ ಆರೋಗ್ಯವನ್ನ ನಾವು ನೋಡ್ಕೊಳ್ತಾ ಇದ್ದೇವೆ. ಆ ಆರೋಗ್ಯವನ್ನ ನೋಡ್ಕೊಳ್ಳುವಂತ ಯೋಗ ಇಲ್ಲಿ ಹೇಳಿರುವಂತದ್ದ ಅಲ್ಲ. ಈ ಒಂದು ಯೋಗವನ್ನ ಅಷ್ಟಾಂಗ ಯೋಗ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅಷ್ಟಾಂಗ ಯೋಗದ ಉದ್ದೇಶ ಏನ್ ಹೇಳಿದ್ದಾರೆ ಭಗವಂತ? ಅಷ್ಟಾಂಗ ಯೋಗದ ಉದ್ದೇಶ ಆಗಿರುವಂತದ್ದು ಮನಸ್ಸಿನ ಒಂದು ನಿಯಂತ್ರಣ. ಆದ್ರೆ ಈಗ ನಾವೆಲ್ಲ ಮನಸ್ಸನ್ನ ನಿಯಂತ್ರಿಸೋ ಬಿಟ್ಟು ನಾವು ಕೇವಲ ಆಸನ ಪ್ರಾಣಾಯಾಮ ಮಾತ್ರ ಅದ್ರಲ್ಲಿ ತಗೊಳ್ತೇವೆ ಅಲ್ಲ. ಆಸನ ಪ್ರಾಣಾಯಾಮ, ಯಮ ನಿಯಮ, ಆಸನ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ 8 ಇದೆ. ಅದರಲ್ಲಿ ಕೇವಲ 2 ಮಾತ್ರ ನಾವು ನೋಡುವಂಥದ್ದು, ಯಾವುದು ಆಸನ ಮತ್ತೆ ಪ್ರಾಣಾಯಾಮ. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಕೇವಲ ನಾವು ದೈಹಿಕವಾಗಿ ಆರೋಗ್ಯ ಹೊಂದಲಿಕ್ಕೆ, ದೈಹಿಕವಾಗಿ ಸೌಂದರ್ಯವನ್ನ, ನಮ್ಮ ವ್ಯಕ್ತಿತ್ವವನ್ನ ಆಕರ್ಷಣೀಯ ಮಾಡ್ಕೊಳ್ಳಿಕ್ಕೆ ಮಾತ್ರ ನಾವು ಮುಂದಾಗ್ತಾ ಇದ್ದೇವೆ ಹೊರತು ನಮ್ಮ ಮನಸ್ಸನ್ನ ನಿಯಂತ್ರಿಸೋದನ್ನ ಬಿಟ್ಬಿಟ್ಟಿದ್ದೇವೆ. ಭಗವಂತ ಹೇಳಿರೋದು ಯೋಗ ಅನ್ನುವಂಥದ್ದು ಇರೋದು ಮನಸ್ಸನ್ನ ನಿಯಂತ್ರಿಸ್ಲಿಕ್ಕೆ. ಆದ್ರೆ ಆ ಒಂದು ಮನಸ್ಸನ್ನ
ಈಗ ಯಾರು ಕೂಡ ಕಲಿಯುಗದಲ್ಲಿ ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾದ್ರೆ ಭಗವಂತ ಏನ್ ಹೇಳ್ತಾರೆ ನೋಡೋಣ ಅಷ್ಟಾಂಗ ಯೋಗದ ಕುರಿತು. ಇದೊಂದು ಕಠಿಣ ಹಾದಿ ಅಂತ ಹೇಳ್ತಾನೆ ಭಗವಂತ. ಮನಸ್ಸನ್ನ ನಿಯಂತ್ರಿಸಲು ಪ್ರಾಚೀನ ಕಾಲದಿಂದಲೂ ಕೂಡ ಋಷಿ ಮುನಿಗಳು ಅಭ್ಯಾಸ ಮಾಡುತ್ತಿದ್ದು ಕಠಿಣವಾದ 8 ಹಂತಗಳ ಯೋಗ ಪ್ರಕ್ರಿಯೆ. ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಆತ್ಮವನ್ನ ಪರಮಾತ್ಮನೊಂದಿಗೆ ಬೆಸೆಯುವ ವಿಜ್ಞಾನ. ಸೊ ಈಗ ಅಷ್ಟಾಂಗ ಯೋಗ ಅನ್ನುವಂಥದ್ದು ಕೇವಲ ಬಾಹ್ಯವಾದದ್ದಲ್ಲ, ವಿಶೇಷವಾದಂತಹ ಜ್ಞಾನ. ಪರಮಾತ್ಮ ಮತ್ತೆ ನಮಗೂ ಕೂಡ ನಮ್ಮ ಆತ್ಮದೊಂದಿಗೆ ಪರಮಾತ್ಮನೊಂದಿಗೆ, ನಮ್ಮ ಆತ್ಮ ಮತ್ತೆ ಪರಮಾತ್ಮನೊಂದಿಗೆ ಸಂಪರ್ಕವನ್ನ ಕಲ್ಪಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ಮಾರ್ಗ. ಹಾಗಾಗಿ ಇದಕ್ಕೆ ಯೋಗ ಅನ್ನುವಂಥದ್ದನ್ನ ಸಂಸ್ಕೃತದ ಧಾತು ಯುಜ್ ಅನ್ನೋದ್ರಿಂದ ತೆಗೆದುಕೊಳ್ಳಲಾಗಿದೆ. ಇಂದು ಪ್ರಪಂಚದಾದ್ಯಂತ ಯೋಗವನ್ನ ಕೇವಲ ಆಸನಗಳಿಗೆ, ಅಂದ್ರೆ ಜಿಮ್ನಾಸ್ಟಿಕ್ ಆಗಿರ್ಬೋದು, ಆರೋಗ್ಯ ಸಾಧನ ಆಗಿರ್ಬೋದು, ಇದಕ್ಕಷ್ಟು ಮಾತ್ರ ಸೀಮಿತಗೊಳಿಸಿದ್ದಾರೆ. ಆದ್ರೆ ಈ ಸಂಸ್ಕೃತ ಪದ ಯುಜ್ ಅನ್ನುವಂಥ ಒಂದು ಪದದಿಂದ ಬಂದು ಈ ಯೋಗದ ನೈಜ ಅರ್ಥ ಏನು ಅಂತಂದ್ರೆ ಕೂಡುವಿಕೆ, ಸಂಪರ್ಕವನ್ನ ಕಲ್ಪಿಸಿಕೊಳ್ಳುವಿಕೆ, ಸಮ್ಮಿಲನ ಅಂತ ಹೇಳ್ತೀವಿ. ಅಂದ್ರೆ ಆತ್ಮ ಪರಮಾತ್ಮನ ಸಮ್ಮಿಲನ. ಹೀಗೆ ಭೌತಿಕ ಪ್ರಜ್ಞೆಯಿಂದ ನಾವು ಬಿಡುಗಡೆಯಾಗಿ ಆತ್ಮವನ್ನ ಪರಮಾತ್ಮನೊಂದಿಗೆ ಒಂದಾಗುವಂತಹ ನಿಖರವಾದಂತಹ ಒಂದು ಮಾನಸಿಕ ಮತ್ತೆ ಆಧ್ಯಾತ್ಮಿಕವಾದಂತಹ ವಿಶೇಷ ಜ್ಞಾನವೇ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಪತಂಜಲಿ ಮಹರ್ಷಿಗಳು ಈ ಒಂದು 8 ಹಂತಗಳನ್ನ ಟೆಕ್ನಿಕಲಿ ಏನು ಅಷ್ಟಾಂಗ ಯೋಗ ಅಂತ ಹೇಳಿ ವಿವರಿಸಲಾಗಿದೆ. ನೋಡಿ, ಅಷ್ಟಾಂಗ ಯೋಗದ ಉದ್ದೇಶ ಏನು? ಮನಸ್ಸನ್ನ ನಿಗ್ರಹಿಸುವಂತದ್ದು ಅಂತ ಹೇಳಿ. ಹೀಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹಾಗಾದ್ರೆ ಯಮ ಅಂದ್ರೆ ಏನು? ಯಮ ಅಂದ್ರೆ ಏನ್ ಮಾಡ್ಬಾರ್ದು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಪಾಲನೆ. ಏನ್ ಮಾಡ್ಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಪಾಲನೆ ಯಾವುದು? ಈಗ ಏನ್ ಮಾಡ್ಬಾರ್ದು ನಾವು ಯಮ ಅಂತ ಹೇಳಿ ಕರೀತೇವೆ. ಇಲ್ಲಿ ಕೆಲವೊಂದು 5 ಈ ಪತಂಜಲಿ ಮಹರ್ಷಿಗಳು 5 ಯಮಗಳನ್ನ ಕೊಟ್ಟಿದ್ದಾರೆ. ಲೈಕ್ ಅಹಿಂಸೆ, ಹಿಂಸೆಯನ್ನ ಮಾಡ್ಬಾರ್ದು, ಮತ್ತೆ ಸತ್ಯಸಂಧತೆ ಇರ್ಬೇಕು, ಸತ್ಯವಾಗಿ ದುಡಿಬೇಕು, ಪ್ರಾಮಾಣಿಕವಾಗಿರ್ಬೇಕು, ಅಸ್ಥೇಯ ಅಂತಂದ್ರೆ ಕದಿಯದೇ ಇರುವಂತದ್ದು ಅಂತ ಹೇಳಿ. ಆಮೇಲೆ ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದ್ರೆ ಎಲ್ಲವನ್ನ ಮಿತಗೊಳಿಸುವಂಥದ್ದು, ಬಿಡುವಂಥದ್ದಲ್ಲ, ಮಿತಗೊಳಿಸುವಂಥದ್ದು, ಮಿತವಾಗಿರ್ಬೇಕು. ಈ ಸಾಮಾಜಿಕ ಮಾಧ್ಯಮಗಳಲ್ಲಾಗಿರ್ಬಹುದು, ನಾವು ಬಳಸುವಂತ ವಸ್ತುಗಳಲ್ಲಾಗಿರ್ಬಹುದು ಅತಿಯಾಗಿ ತೆಗೆದುಕೊಳ್ಳದೆ ಇರುವಂತದ್ದು ಬ್ರಹ್ಮಚರ್ಯ. ಅಪರಿಗ್ರಹ ಅಂತ ಹೇಳ್ತೇವೆ. ಇದು ಒಂದು ಚೆನ್ನಾಗಿ ಸರಳವಾಗಿ ಬದುಕಲಿಕ್ಕಿರುವಂತಹ ಒಂದು ದಾರಿ ಅಂತ ನಾವು ಅನ್ಕೊಳ್ತೇವೆ. ಈ ಮತ್ತೆ ಅಂದ್ರೆ ಸಂಗ್ರಹ ರಹಿತವಾಗಿರುವಂತದ್ದು ಅಂದ್ರೆ ಅಪರಿಗ್ರಹ, ತುಂಬಾ ಕಲೆಕ್ಷನ್ ಮಾಡದೇ ಇರುವಂತದ್ದು ಅಂತ. ಬ್ರಹ್ಮಚರ್ಯ ಅಂದ್ರೆ ಮಿತಗೊಳಿಸುವಂಥದ್ದು, ಎಲ್ಲ ಇಂದ್ರಿಯ ಸುಖವನ್ನ ಮಿತಗೊಳಿಸುವಂಥದ್ದು. ಅಪರಿಗ್ರಹ ಅಂದ್ರೆ ಏನೇನೆಲ್ಲ ನಮ್ಗೆ ಭೌತಿಕ ಅಭಿಲಾಷೆಗಳಿದೆಯೋ ಅವುಗಳಲ್ಲಿ ಸ್ವಲ್ಪ ಕಡಿವಾಣ ಹಾಕುವಂಥದ್ದು. ಉದಾಹರಣೆಗೆ ನಾನು ವಾರಕ್ಕೊಂದು ಡ್ರೆಸ್ ಅನ್ನ ತಗೊಳ್ತೇನೆ, ಕಡಿವಾಣ ಹಾಕೋದು ಅಷ್ಟು ಅವಶ್ಯಕತೆ ಇಲ್ಲ ನಮ್ಗೆ ಅಲ್ಲ. ಸೊ ಆಮೇಲೆ ನಮ್ಗೆ ನಮ್ಮ ಒಂದು ಇದ್ರಲ್ಲಿ ಕವರ್ಡ್ ಅಲ್ಲಿ ಎಷ್ಟು ಇದೆಯೋ ಅದ್ರಲ್ಲಿ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಸೊ ಅವಾಗ ಮತ್ತೆ ಮನಸ್ಸಿನ ಒಂದು ಗೊಂದಲ ಪ್ರಾರಂಭ ಆಗತ್ತೆ. ಹಾಗಾಗಿ ನಮ್ಗೆ ಅಪರಿಗ್ರಹ ಇರ್ಬೇಕು. ಸೊ ನಿಯಮ ಅಂದ್ರೆ ಏನು? ನಿಯಮ ಅಂತಂದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನುವಂತ ಒಂದು ಶಿಸ್ತು. ಲೈಕ್ ಶುಚಿತ್ವ, ಶೌಚತೆ, ಸಂತೋಷ, ಸಂತೃಪ್ತಿ, ಅಂದ್ರೆ ಇವೆಲ್ಲ ಆಂತರಿಕ ಶಿಸ್ತು. ಯಮ ಅಂದ್ರೆ ಬಾಹ್ಯ ಶಿಸ್ತು, ಇವು ನಿಯಮ ಅಂದ್ರೆ ಆಂತರಿಕವಾದಂತ ಶಿಸ್ತು. ತಪ, ಒಂದು ಸ್ವಯಂ ಶಿಸ್ತು ಹೇಗಿರ್ಬೇಕು, ಸ್ವಾಧ್ಯಾಯ, ಇವುಗಳನ್ನ ವಿವರಿಸಬಹುದು, ಬಟ್ ಸಮಯ ಆಗತ್ತೆ. ಹಾಗಾಗಿ ನಾನು ಅಷ್ಟೇ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂತದ್ದು, ನೀವು ಮುಂದೆ ಅದನ್ನ ಕಲಿತೀರಾ. ಆಮೇಲೆ ಆಸನ. ಆಸನ ಅನ್ನುವಂಥದ್ದು ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಪೂರಕವಾಗಿರುವಂತಹ ಒಂದು ಆಸನಗಳು ಅಂತ ಹೇಳಿ, ಅಭ್ಯಾಸಗಳು, ಆಸನದ ಅಭ್ಯಾಸಗಳು, ಭಂಗಿ ಅಭ್ಯಾಸಗಳು ಅಂತ ಕರಿತೇವೆ ನಾವು ಇದಕ್ಕೆ. ಪ್ರಾಣಾಯಾಮ ಅಂತಂದ್ರೆ ದೇಹವನ್ನ ಏನು ಪಂಚವಾಯುಗಳು ಇದ್ದವಲ್ಲ, ಆ ಪಂಚವಾಯುಗಳಿಂದ ನಾವು ಅದನ್ನ ನಿಯಂತ್ರಿಸುವಂತದ್ದು ಅಂತ ಇಲ್ಲಿ ಹೇಳ್ತೇವೆ. ಲೈಕ್ ಪ್ರಾಣವಾಯು, ಅಪಾನ ವಾಯು, ಸಮಾನ ವಾಯು, ಉದಾನ ವಾಯು, ವ್ಯಾನ ವಾಯು ಅಂತ ಹೇಳ್ತೇವೆ. ಸೊ ಈ 5 ವಾಯುಗಳು ನಮ್ಮ ಪ್ರಾಣಕ್ಕೆ ಕಾರಣವಾಗಿರುತ್ತೆ. ಸೊ ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು, ಹತೋಟಿಗೆ ತರುವಂತದ್ದಕ್ಕೆ ಹೇಳ್ತಾರೆ. ಆಮೇಲೆ ಪ್ರತ್ಯಾಹಾರ. ಸೊ ಇದು ಇಂದ್ರಿಯಗಳ ಒಂದು ವಸ್ತುಗಳನ್ನ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುವಂಥದ್ದು ಅಂತ ಹೇಳಿ. ಲೈಕ್ ಊಟ, ನಿದ್ರೆ ಆಗಿರ್ಬೋದು, ಎಲ್ಲ ಅತಿಯಾಗಿಲ್ದೇ ಇರುವಂತದ್ದು ಈ ಪ್ರತ್ಯಾಹಾರ ಅಂತ ಹೇಳಿ ಕರೀತಾರೆ ಇದಕ್ಕೆ. ಅಂದ್ರೆ ಒಟ್ಟಾರೆ ಆಹಾರ ಅಂತಲ್ಲ, ಎಲ್ಲ ಇಂದ್ರಿಯಗಳ ಒಂದು ಚಟುವಟಿಕೆಗಳನ್ನ ಅತಿಯಾಗಿ ಮಾಡದೇ ಇರುವಂತದ್ದು. ಧಾರಣ ಅಂತಂದ್ರೆ ಇದೊಂದು ಮನಸ್ಸನ್ನ ಪರಮಾತ್ಮನ ಮೇಲೆ
ಕೇಂದ್ರೀಕರಿಸುವಂಥದ್ದು ಒಂದು ಧಾರಣ ಅಂತ ಕರೀತೇವೆ. ಅಂದ್ರೆ ಇದು ಒಂದು ಅಭ್ಯಾಸದಿಂದ ಕೇಂದ್ರೀಕರಿಸುವಂಥದ್ದು ಅಂತ ಹೇಳಿ. ಇಲ್ಲಿ ಸ್ವಾಭಾವಿಕತೆ ಇರೋದಿಲ್ಲ ಧಾರಣ. ಒಂದೇ ಒಂದು ಬಿಂದುವಿನ ಮೇಲೆ ನಮ್ಮ ಒಂದು ಮನಸ್ಸನ್ನ, ನಮ್ಮ ಒಂದು ಧ್ಯಾನವನ್ನ ಕೇಂದ್ರೀಕರಿಸುವಂಥದ್ದು. ಇಲ್ಲಿ ಅಭ್ಯಾಸ ಇಲ್ಲ. ಆದ್ರೆ ಧ್ಯಾನದಲ್ಲಿಯೂ ಕೂಡ ನಾವು ನಮ್ಮ ಒಂದು ಅಡೆತಡೆ ಇಲ್ಲದೆ ನಿರಂತರವಾಗಿ ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸ್ತೇವೆ, ಏಕಾಗ್ರತೆ ಅಂತ ಹೇಳ್ತೇವೆ. ಬಟ್ ವ್ಯತ್ಯಾಸ ಏನು ಧಾರಣ ಮತ್ತೆ ಧ್ಯಾನದ ನೋಡಿದಾಗ? ಈ ಧಾರಣದಲ್ಲಿ ಅಭ್ಯಾಸ ಇರುತ್ತೆ, ಪ್ರಾಕ್ಟೀಸ್ ಮಾಡ್ತೇವೆ. ಆದ್ರೆ ಧ್ಯಾನದಲ್ಲಿ ಆಟೋಮೆಟಿಕ್ ಆಗಿ ನಾ ಏನೇ ನೋಡ್ತಾ ಇದ್ರು ಆಟೋಮೆಟಿಕ್ ಆಗಿ ಕೇಂದ್ರೀಕೃತ ಆಗ್ಬಿಡತ್ತೆ ನನ್ನ ಧ್ಯಾನ. ಹೇಗೆ ಅಂದ್ರೆ ಈಗ ನಾವು ಸೈಕಲ್ ಕಲಿತೇವೆ. ಸೈಕಲ್ ಕಲಿಯುವಾಗ ನಾನು ಬಹಳ ಫೋಕಸ್ ಮಾಡ್ತೇನೆ ಅಭ್ಯಾಸ ಮಾಡ್ಲಿಕ್ಕೆ. ಹತ್ತಿದ್ಮೇಲೆ ಮೇಲ್ ಹತ್ತೋದು, ಇಳಿಯುವಾಗ ಜೋಪಾನವಾಗಿ ನಾನು ಎಳಿತೇನೆ ಅಲ್ಲ, ನಾನು ಬಹಳ ಕೇರ್ಫುಲ್ ಆಗಿರ್ತೇನೆ. ಬಟ್ ಯಾವಾಗ ನನಗೊಂದು ಬರುತ್ತೋ, ನಾನು ಫುಲ್ ಪರ್ಫೆಕ್ಟ್ ಆದಾಗ ನಾನು ಕಾಲಲ್ಲಿ ಇಟ್ಟಿದ್ದೀನಿ ಗೊತ್ತಿರೋದಿಲ್ಲ, ನಾನು ಯಾವಾಗ ಹತ್ತಿದೆ ಗೊತ್ತಿರೋದಿಲ್ಲ, ನಾನು ಯಾವಾಗ ಹೊಡಿತಾ ಇದ್ದೀನಿ ಗೊತ್ತಿರೋದಿಲ್ಲ. ಅಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಧ್ಯಾನ ಅನ್ನುವಂಥದ್ದು ಕೂಡ ಯಾವಾಗ ಸ್ವಯಂ ಚಾಲಿತವಾಗಿ ಕೇಂದ್ರೀಕೃತವಾಗುತ್ತೋ ಅದಕ್ಕೇನಂತ ಕರೀತಾರೆ? ಧ್ಯಾನ ಅಂತ ಕರೀತಾರೆ. ಆಮೇಲೆ ಸಮಾಧಿ. ಸಮಾಧಿ ಅಂತಂದ್ರೆ ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ಲೀನವಾಗುವಂತ ಒಂದು ಪರಮಾನಂದ ಸ್ಥಿತಿ ಅಂತ ಹೇಳಿ ಕರೀತಾರೆ. ಅದೇ ಸಮಾಧಿ ಸ್ಥಿತಿ. ಮುಂದೆ ಅದು ಹೇಳ್ತಾರೆ ಭಗವಂತ, ನೋಡೋಣ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯಚ್ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತಂದ್ರೆ, ಈ ಯೋಗ ಪದ್ಧತಿ ಅನ್ನುವಂಥದ್ದು ಎಷ್ಟು ಕಠಿಣವಾಗಿದೆ ಅಂತಂದ್ರೆ, ಯೋಗಿ ತನ್ನ ದೇಹ, ಮನಸ್ಸು, ಆತ್ಮಗಳನ್ನ ಭಗವಂತನ ಸಂಬಂಧದಲ್ಲಿಯೇ ತೊಡಗಿಸ್ಬೇಕು ಸದಾ. ಮತ್ತೆ ಅವನು ಏಕಾಂತವಾಗಿ ವಾಸಿಸ್ಬೇಕು. ಇವಕ್ಕೆಲ್ಲ ಕೆಲವೊಂದು ನಿಯಮಗಳಿದೆ. ಮತ್ತೆ ದೇಹ, ಕುತ್ತಿಗೆ, ಶಿರಸ್ಸುಗಳು ಒಂದೇ ಸರಿಯಾಗಿ ಲೆವೆಲ್ ಅಲ್ಲಿ ಕೂತ್ಕೋಬೇಕು. ಬೆನ್ನು ಬಾಗಿರ್ಬಾರ್ದು. ಮತ್ತೆ ಮೂಗಿನ ತುದಿಯಲ್ಲಿ ಅವನು ತನ್ನ ಧ್ಯಾನವನ್ನ ಕೇಂದ್ರೀಕರಿಸಬೇಕು. ಆಮೇಲೆ ದೃಷ್ಟಿಯನ್ನ ಕೇಂದ್ರೀಕೃತ ಮಾಡ್ಬೇಕು. ಮೂಗಿನ ಒಂದು ತುದಿಯ ಮೇಲೆ ಪ್ರಶಾಂತವಾಗಿರ್ಬೇಕು. ನಿರ್ಭಯವಾದಂತ ಸ್ಥಿತಿಯಲ್ಲಿ ಅವನಿರ್ಬೇಕು. ಬ್ರಹ್ಮಚಾರಿ ಆಗಿರ್ಬೇಕು. ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡ್ಬೇಕು. ಹೀಗೆ ಮಾಡಿದಾಗ ಮಾತ್ರ ಅವನು ಅಂತಿಮ ಗುರಿಯನ್ನ ಪಡಿಲಿಕ್ಕೆ ಸಾಧ್ಯ. ನೋಡಿ, ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಗೆ ಸಾಧ್ಯ ಆಗತ್ತಾ? ಎಷ್ಟೊಂದು ಕಠಿಣ ಪರಿಶ್ರಮಗಳಿದೆ, ನಿಯಮಗಳಿದೆ. ಸ್ಥಳ ಹಿಮಾಲಯದಲ್ಲಿ ಎಲ್ಲೋ ಏಕಾಂತ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡ್ ಮಾಡ್ಬೋದು. ತಗ್ಗಿರ್ಬಾರ್ದು ಜಾಗ. ಮತ್ತೆ ಬಹಳ ಎತ್ತರದಲ್ಲೂ ಕೂಡ ಇರಬಾರ್ದು. ಪವಿತ್ರ ಜಾಗ ಇರ್ಬೇಕು. ಕುಶ ಹುಲ್ಲು ಇರ್ಬೇಕಲ್ಲಿ. ಜಿಂಕೆ ಚರ್ಮದ ಆಸನ ಬೇಕು, ಹಾಗೆ ಕೂತ್ಕೊಳ್ಳೋ ಹಾಗಿಲ್ಲ. ಮತ್ತೆ ಭಂಗಿ, ಕುತ್ತಿಗೆ, ಶಿರಸ್ಸು ನೇರವಾಗಿರ್ಬೇಕು. ಸೊ ಹೀಗೆ ಕಣ್ಣು ಮುಚ್ಚುವಂತಿಲ್ಲ, ತೆರೆಯುವಂತಿಲ್ಲ. ಸೊ ಹೀಗೆ ಬ್ರಹ್ಮಚರ್ಯ, ಸಂಪೂರ್ಣ ಇಂದ್ರಿಯ ನಿಗ್ರಹ ಇರ್ಬೇಕು. ಲಕ್ಕಿಗ ಆಕರ್ಷಣೆ ಇರಬಾರ್ದು. ಸೊ ಇದೆಲ್ಲ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಇವು ಕೇವಲ ತೂಕ ಇಳಿಸುವಂತ ವ್ಯಾಯಾಮಗಳು ಮಾತ್ರ ಆಗಿದೆ. ಹೀಗೆ ಶಾಸ್ತ್ರೋಕ್ತ ಅಷ್ಟಾಂಗ ಯೋಗ ಮತ್ತೆ ಈಗಿನ ಯೋಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೆ ಇನ್ನೊಂದು ನೋಡೋದಾದ್ರೆ ಕಠಿಣತೆ, ನಿರ್ಜನ ಪ್ರದೇಶ, ಕಾಡು, ಪರ್ವತಗಳಲ್ಲಿ ಏಕಾಂತವಾಸ ಮಾಡ್ಬೇಕು. ಎಷ್ಟು ಕಠಿಣ ಆಸನಗಳು ಇದ್ರಲ್ಲಿದ್ದಾವೆ. ಮುಕ್ತಾಸನದಲ್ಲಿ ಸರಿಯಾಗಿ ಕುಳಿತುಕೊಳ್ಳು 12 ವರ್ಷ ಕಠಿಣ ಅಭ್ಯಾಸ ಅಗತ್ಯವಿದೆ ಅಂತೆ ಅವರಿಗೆ. ಹಾಗೆ ಅಲ್ಲ, ಒಂದಲ್ಲ ಎರಡಲ್ಲ, 12 ವರ್ಷ ಅಭ್ಯಾಸ ಅಗತ್ಯವಿದೆ. ಸಂಪೂರ್ಣ ಬ್ರಹ್ಮಚರ್ಯ, ಯಾವುದೇ ಭೌತಿಕ ಆಸೆಗಳಿಲ್ಲದೆ ಅವನು ತನ್ನ ತೇಜಸ್ಸನ್ನ ಕಾಯ್ಕೊಳ್ಬೇಕು ಅಂತ. ಕಣ್ಣುಗಳನ್ನ ಸಂಪೂರ್ಣವಾಗಿ ಮುಚ್ಚದೆ ತೆರೆಯದೆ, ಈಗಾಗಲೇ ಹೇಳಿರುವಂತದ್ದು. ಹೀಗೆ ಆಧುನಿಕ ಯುಗದಲ್ಲಿ ಈ ಕಠಿಣ ನಿಯಮಗಳನ್ನ ಪಾಲಿಸುವುದು ಅಸಾಧ್ಯ ಆಗಿದೆ ಅನ್ನೋದನ್ನ ನಾವು ತಿಳ್ಕೊತೇವೆ. ಹೀಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇಷ್ಟೆಲ್ಲಾ ಯೋಗವನ್ನ ಮಾಡೋರು ಕೆಲವೊಂದು ಅಷ್ಟಸಿದ್ಧಿಗಳನ್ನ ಪಡ್ಕೊಳ್ತಾರೆ. ಅಷ್ಟಸಿದ್ಧಿಗಳು ಅಣಿಮ, ಗರಿಮ, ಲಗಿಮ, ಇಶಿತ, ವಶಿತ, ಇವೆಲ್ಲ ಇದೆ. ಬೇರೆ ಬೇರೆಗಳಿದೆ. ಅವರು ಎಲ್ಲ ಆ ಸಿದ್ಧಿಗಳನ್ನ ಪಡ್ಕೊಳ್ಳಿಕ್ಕೆ, ಅಣಿಮ ಅಂತಂದ್ರೆ ಈ ಹನುಮಂತಗಿದ್ದ ನೋಡಿ ಎಲ್ಲ ಅಷ್ಟಸಿದ್ಧಿಗಳು. ತನ್ನ ಒಂದು ಗಾತ್ರವನ್ನ ಚಿಕ್ಕ ಮಾಡ್ಕೊಳ್ಳುವಂಥದ್ದು ಅಣಿಮ. ಗರಿಮ ಅಂತಂದ್ರೆ ಅಪೋಸಿಟ್, ದೊಡ್ಡದಾಗಿ ಮಾಡ್ಕೊಳ್ಳುವಂಥದ್ದು. ಇವೆಲ್ಲ ಸಿದ್ಧಿಯನ್ನ ಯೋಗದಿಂದ ಅಭ್ಯಾಸ ಮಾಡಿ ಪಡ್ಕೊಳ್ಳುವಂಥದ್ದು. ಆ ಒಬ್ಬ ವ್ಯಕ್ತಿ ಶ್ರೀಲ ಪ್ರಭುಪಾದರಿಗೆ ಒಂದಿನ ಹಡಗಿನಲ್ಲಿ ಹೋಗುವಾಗ ಭೇಟಿ ಆಗ್ತಾನಂತೆ. ಅವಾಗ ಶ್ರೀಲ ಪ್ರಭುಪಾದ್ರ ಬಳಿ ಯೋಗಿ ಬರ್ತಾನಂತೆ. ನೋಡಿ, ನಾನು ನೀರ್ ಮೇಲೆ ನಡೆಯಲಿಕ್ಕೆ ಸಿದ್ಧಿಯನ್ನ ಪಡೆದಿದ್ದೇನೆ ಅಂತ ಹೇಳಿ ಹೆಮ್ಮೆ ಪಟ್ಟುಕೊಳ್ತಾನೆ. ಅವಾಗ ಪ್ರಭುಪಾದರು ಶಾಂತವಾಗಿ ಹೇಳ್ತಾರೆ, ಈ ಒಂದು ಅಭ್ಯಾಸ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕಾಯ್ತು ಅಂತ. ಅವಾಗ ಪ್ರಭುಪಾದರು ಹೇಳ್ತಾರೆ, 34 ವರ್ಷದ ಸಾಧನೆ ನಾನ್ ಮಾಡಿದೀನಿ ಅಂತ ಹೇಳಿ. ಅವಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸೊ ನೀ ಮಾಡಿರುವಂತಹ 34 ವರ್ಷದ ಸಾಧನೆಯ ಬೆಲೆ ಕೇವಲ 9 ರೂಪಾಯಿ. ಯಾಕಂದ್ರೆ ನಾನು ಈ ಬೋಟ್ ನಲ್ಲಿ ಇಲ್ಲಿಂದ ಆ ಕಡೆ ದಾಟ್ಬೇಕಾದ್ರೆ ಕೇವಲ 9 ರೂಪಾಯಿ ಕೊಟ್ಟು ಬರ್ತಾ ಇದ್ದೇನೆ. ನೀನು ನಿನ್ನ 34 ವರ್ಷ ಸ್ಪೆಂಡ್ ಮಾಡಿದೀಯಲ್ಲ, ನೀನ್ ಎಷ್ಟು ಇದಿದೀಯಾ, ಇಂಡೈರೆಕ್ಟ್ ಆಗಿ ಮುಟ್ಟಾಳ ಇದ್ದ ಹಾಗೇನೆ. ಸೊ ಆತರ ಒಂದು ಈ ಸಿದ್ಧಿಗಾಗಿ ನೀನು ಅಷ್ಟು ವರ್ಷ ಸವಿಸ್ಬೇಕಾಗಿರ್ಲಿಲ್ಲ. ಅದೇ ಸಿದ್ಧಿಯನ್ನ ಭಗವಂತನ ಧ್ಯಾನದಲ್ಲಿ ಅವನೇನಾದ್ರೂ ಮಾಡಿದ್ರೆ ಅವ್ನ್ ಭಗವಂತ ಒಲಿತಿದ್ದ ಅಂತ ಹೇಳಿ. ಹೀಗೆ ಸಿದ್ಧಿಗಳಿಗೂ ಮತ್ತೆ ಪವಾಡಗಳು ಏನೆಲ್ಲ ಇದ್ದಾವಲ್ಲ ಅಂತ ಬೆನ್ನು
ಹತ್ತೋದು ನಿಜವಾದ ಯೋಗ ಅಲ್ಲ. ಮತ್ತೆ ಯಾರು ಬೆನ್ನ ಹತ್ಬೇಕು? ಆಧ್ಯಾತ್ಮದ ಬೆನ್ನ, ಭಗವಂತನ ಬೆನ್ನ. ಆಧ್ಯಾತ್ಮದ ಒಂದು ಅಂತಿಮ ಗುರಿ ಆ ಭಗವಂತನ ಸಾಕ್ಷಾತ್ಕಾರವೇ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರದ ಈ ಒಂದು ಏನು ಸಿದ್ಧಿಗಳನ್ನು ಪಡೀತಾರಲ್ಲ, ಆ ಪಡೆಯೋದ್ರಲ್ಲಿ ಇಲ್ಲ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತೆ. ಹೀಗೆ ದೇಹ ಮನಸ್ಸು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನ, ಭಗವಂತನ ನಿವಾಸವನ್ನ, ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆದುಕೊಳ್ತಾನೆ. ಹಾಗಿದ್ರೆ ಇದು ಒಂದು ವಿಧಾನ ಯಾವುದು? ಮನಸ್ಸನ್ನ ನಿಯಂತ್ರಿಸಿಕೊಳ್ಳುವಂತ ಒಂದು ವಿಧಾನ, ಅಷ್ಟಾಂಗ ಯೋಗ ಅಲ್ಲ. ಹಾಗಾದ್ರೆ ಈ ಒಂದು ಅಷ್ಟಾಂಗ ಯೋಗ ಅನ್ನುವಂಥದ್ದು ಅಭ್ಯಾಸದ ಮೂಲಕ ನಮಗ್ ಬರುವಂಥದ್ದು. ಈ ಅಭ್ಯಾಸ ನಮಗ್ ಸಾಧ್ಯ ಇದೆಯಾ? ಅಭ್ಯಾಸ ಸಾಧ್ಯ ಇದೆಯಾ? ಯೋಗ ಮಾಡಿ ಈ ತರ ಒಂದು ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಸಾಧ್ಯ ಇದೆ? ಇಲ್ಲ. ಕೇವಲ ದೈಹಿಕವಾಗಿ ಆರೋಗ್ಯವಾಗಿರ್ಬೋದು, ನಾವು ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಮನಸ್ಸನ್ನ ಯಾಕೆ ನಿಯಂತ್ರಿಸಬೇಕು ನಾವು? ಅದ್ರ ಅವಶ್ಯಕತೆ ಇದೆಯಾ? ಭಗವಂತ ಹೇಳ್ತಾರೆ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟುತ್ತಾನೆ. ಈ ಒಂದು ಅಲೌಕಿಕ ಸುಖ ಏನು ಆಧ್ಯಾತ್ಮಿಕ ಸುಖ ಇದೆಯಾ, ಅದ್ ನಮ್ಗೆ ಗೊತ್ತಿಲ್ಲ. ನಾವು ಯಾವ್ದು ಬೇರೆ ದೇಶ ನೋಡಿರೋದಿಲ್ವೋ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ನಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆ ಭಗವಂತನ ಲೋಕ ಅನ್ನುವಂಥದ್ದಲ್ಲಿ ಸುಖ ಇದೆ, ನಮ್ಗೆ ಗೊತ್ತಿಲ್ಲ. ನಾವು ಕೇವಲ ಕಣ್ಣಿಗೆ ನೋಡಿರುವಂತ ವಸ್ತುಗಳನ್ನ ಮಾತ್ರ ನಾವು ನಿಜ ಅಂತ ತಿಳ್ಕೊಳ್ಳುವಂಥದ್ದು, ನಮ್ಗೆ ಅದರದ ಒಂದು ರುಚಿ ಗೊತ್ತು ಆಗುವಂಥದ್ದು, ಇಲ್ಲ ನಾವು ನೋಡದೇ ಇರುವಂತಹ ಕಾಣದೇ ಇರುವಂತಹ ವಸ್ತುವಿನ ಒಂದು ಮೌಲ್ಯ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆನ ನಾವು ಕಾಣ್ತಾನೆ. ಮತ್ತೆ ಅವನು ರಜೋಗುಣವನ್ನ ಮೀರ್ತಾನೆ, ಪರಮೋನ್ನತಿಗೆ ಹೋಗ್ತಾನೆ, ಮತ್ತೆ ಗುಣಾತ್ಮಕ ಏಕತ್ವವನ್ನ ಸಾಧಿಸ್ತಾನೆ. ಸೊ ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಆಗ್ತಾನೆ. ಈ ಭೌತಿಕ ಬಂಧನ ಏನು ಪುಣ್ಯ ಪಾಪ ಅಂತ ಇದೆಯಲ್ಲ, ಅದರಿಂದ ಮುಕ್ತನಾಗ್ತಾನೆ. ಸೊ ಮನಸ್ಸನ್ನ ನಿಯಂತ್ರಿಸೋದ್ರಿಂದ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಪರಮಪ್ರಭುವಿನೊಂದಿಗೆ ಮನುಷ್ಯನಿಗೆ ಇರುವ ಸಹಜವಾದಂತಹ ಸಂಬಂಧ ಸ್ವರೂಪವನ್ನ ತಿಳಿದುಕೊಳ್ಳೋದು. ನನಗೆ ಭಗವಂತನಿಗೆ ಏನ್ ಸಂಬಂಧ ಇದೆ, ನಾನು ಯಾಕೆ ಮಾಡ್ಬೇಕು ಅಲ್ಲ. ಹೀಗೆ ವೈಯಕ್ತಿಕ ಆತ್ಮವು ಪರಮಪ್ರಭುವಿನ ವಿಭಿನ್ನ ಅಂಶ. ಸೊ ನಾವೆಲ್ಲ ಆತ್ಮ ಕೂಡ ಭಗವಂತನ ಒಂದು ಅಂಶ. ಹೇಗೆ ನಾವು ನಮ್ಮ ತಂದೆ ತಾಯಿ ಮಕ್ಕಳಿದೇವೋ ಹಾಗೇನೆ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶ. ಆತ್ಮ ಭಗವಂತನ ವಿಭಿನ್ನ ಅಂಶ. ಅದರ ಸ್ಥಾನವೆಂದ್ರೆ ಭಗವಂತನ ಆ ಅಲೌಕಿಕ ಸೇವೆಯನ್ನ ಮಾಡುವಂಥದ್ದು. ಅದುವೇ ನಮ್ಮ ಪರಮ ಗುರಿ. ಅದೇ ನಮ್ಮ ಒಂದು ಮನಸ್ಸಿನ ನಿಯಂತ್ರಣಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಆಯಾಮ ಅಂತ. ಹೀಗೆ ನಾತಿ ಅಶ್ನತಸ್ತು ಯೋಗೋಸ್ತಿ ನಚೇಕಾಂತಂ ಅನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅಥವಾ ಅತಿ ಸ್ವಲ್ಪ ತಿಂದರೂ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದ್ರು ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ. ಹಾಗೆ ಭಗವಂತ ಹೇಳ್ತಾರೆ, ಈ ಒಂದು ಅಷ್ಟಾಂಗ ಯೋಗದಲ್ಲಿ ನೀನು ಹೆಚ್ಚು ತಿಂದ್ರು ಕಡಿಮೆ ತಿಂದ್ರು ನಿನ್ಗೆ ಬದುಕ್ಲಿಕ್ಕೆ ಆಗಲ್ಲ. ಹೆಚ್ಚು ನಿದ್ರೆ ಮಾಡಿದ್ರು ಕಡಿಮೆ ನಿದ್ರೆ ಮಾಡಿದ್ರು ನೀನ್ ಬದುಕಿಕ್ ಆಗಲ್ಲ. ಎಲ್ಲವೂ ಕೂಡ ಸಮತೋಲನವಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನದನ್ನು ಹಿಂದಕ್ಕೆ ಸೆಳೆದು ಆತ್ಮನ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಹೀಗೆ ಮನಸ್ಸು ಕೋತಿ ಹಾಗೆ ಜಿಗ್ದಾಡ್ತಾ ಇರುತ್ತೆ. ಅದನ್ನ ನಾವು ಒಂದು ಕಡೆ ಕೇಂದ್ರೀಕರಿಸಬೇಕು. ಹೇಗೆ ಕೇಂದ್ರೀಕರಿಸೋದು? ಸಾಧ್ಯ ಇದೆಯಾ ಅದನ್ನ ಕೇಂದ್ರೀಕರಿಸ್ಲಿಕ್ಕೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಇಲ್ಲಿ ಹೇಳ್ತಾನೆ, ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೋ ಮತ್ತು ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ನೋಡಿ, ಮನಸ್ಸಿನಲ್ಲಿ ಏನಿರ್ಬೇಕು? ಮನಸ್ಸಿನಲ್ಲಿ ಇರ್ಬೇಕಾಗಿರುವಂತದ್ದು ಭಗವಂತ. ಯಾಕೆ ಇರ್ಬೇಕು ಭಗವಂತ ಅಂತ? ಈಗ ನಮ್ಗೆ ಒಂದು ಭೌತಿಕವಾಗಿ ಕಾರಣ ಇರುತ್ತೆ ಏನಾದ್ರೂ ಮಾಡ್ಲಿಕ್ಕೆ ಅಲ್ಲ. ಹಾಗೆ ಪ್ರತಿಯೊಂದು ವಿಷಯ ವಸ್ತುಗೂ ಕೂಡ ಕಾರಣ ಇದೆ. ನಾನು ಯಾವ್ದಕ್ಕಾಗಿ ಮೆಡಿಕಲ್ ಓದ್ತಾ ಇದ್ದೇನೆ, ನಾನು ಯಾವ್ದಕ್ಕಾಗಿ ಅಡಿಗೆ ಮಾಡ್ತಾ ಇದ್ದೇನೆ, ಪ್ರತಿಯೊಂದಕ್ಕೂ ಕಾರಣ ಇದೆ. ಹಾಗೆ ನನ್ನ ಮನಸ್ಸಿಗೂ ಒಂದು ಕಾರಣ ಬೇಕು, ನಾನು ಯಾವ್ದಕ್ಕಾಗಿ ಮಾಡ್ಬೇಕು ಅನ್ನುವಂಥದ್ದನ್ನ ನಿಯಂತ್ರಣ. ಸೊ ಹಾಗೆ ಕಾರಣನೇ ಈ ಭಗವಂತ. ಸೊ ಯಾರು ಎಲ್ಲದರಲ್ಲಿ ನನ್ನನ್ನ ಕಾಣ್ತಾನೋ, ನನ್ನನ್ನು ಯಾವಾಗ್ಲೂ ಕೂಡ ಕಳ್ಕೊಳ್ಳೋದಿಲ್ಲ. ಸೊ ನಾನು ಅದಕ್ಕಾಗಿ ನಾನು ಅವನನ್ನ ಯಾವಾಗ್ಲೂ ಕೂಡ ಕಳ್ಕೊಳ್ಳೋದಿಲ್ಲ. ಪ್ರಣಶ್ಯತಿ, ಅವನು ನನ್ನ ಕಳ್ಕೊಳ್ಳೋದಿಲ್ಲ, ನಾನು ಅವನನ್ನ ಕಳ್ಕೊಳ್ಳೋದಿಲ್ಲ ಅನ್ನೋದನ್ನ ಭಗವಂತನೇ ಸ್ವತಃ ಹೇಳ್ತಾ ಇರುವಂತದ್ದು. ಭೌತಿಕ ಜಗತ್ತಿನಲ್ಲಿ ನಾವೆಲ್ಲ ಕಳ್ಕೊಳ್ತೇವೆ. ನಮ್ಮನ್ನ ಬೆಳೆಸಿದವರನ್ನ, ನಮ್ ಜೊತೆ ಆಡಿದವರನ್ನ ಎಲ್ಲರೂ ಕೂಡ ಕಳ್ಕೊಳ್ತೇವೆ. ನೋಡಿ, ಭಗವಂತ, ಏಕೈಕ ಭಗವಂತ ಅವನೇ ಹೇಳ್ತಾ ಇರುವಂತದ್ದು ಸಶಮೇನ ಪ್ರಣಶ್ಯತಿ ಅಂತ ಹೇಳಿ. ಅಂತವನು ನಾ ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ
ಅರ್ಜುನ ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯ ಕಾರ್ಯ ಸಾಧ್ಯವಲ್ಲ, ಇದು ಸಹಿಸಲ ಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ. ಏಕೆಂದ್ರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಮತ್ತೆ ಈಗ ಅರ್ಜುನ ಹೇಳ್ತಾನೆ, ಯಾಕಂದ್ರೆ ಮನಸ್ಸನ್ನ ನಿಯಂತ್ರಿಸ್ಬೇಕಂದ್ರೆ ಒಂದು ದಾರಿ ಇದೆ, ಅಷ್ಟಾಂಗ ಯೋಗ. ಆದ್ರೆ ಅದಕ್ಕೆಲ್ಲ ಎಷ್ಟು ಕಠಿಣ ನಿಯಮಗಳಿದೆ, ನಿಬಂಧನೆಗಳಿದೆ ಅಂತ ಭಗವಂತ ಅವನಿಗೆ ಹೇಳ್ದ ಅರ್ಜುನನಿಗೆ. ಅವಾಗ ಅರ್ಜುನಿಗೆ ಮತ್ತೊಂದು ಗೊಂದಲ ಪ್ರಾರಂಭ ಆಯ್ತು. ಹೌದು ಅರ್ಜುನ, ಮನಸ್ಸನ್ನ ನಿಯಂತ್ರಿಸ್ಬೇಕು ಅಂತ ಹೇಳ್ತೀಯ, ಆದ್ರೆ ನೀನ್ ಹೇಳಿರುವಂತಹ ಯೋಗ ಪದ್ಧತಿ ನನಗಾಗಿಲ್ಲ, ಆಗಲ್ಲಪ್ಪ. ಯಾಕೆ ಆಗಲ್ಲ? ಯಾಕೆ ಅಂದ್ರೆ ಅದು ತುಂಬಾನೇ ಕಠಿಣ ಅನ್ಸುತ್ತೆ. ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸೋದು ತುಂಬಾ ಕಷ್ಟ. ಈಗ ಹೇಳ್ತೀಯ ಮನಸ್ಸನ್ನ ಕೇಂದ್ರೀಕರಿಸಬೇಕು, ಹೇಗೆ ಕೇಂದ್ರೀಕರಿಸೋದು? ಅದು ತುಂಬಾ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೋಡಿ, ಈ ಒಂದು ಗಾಳಿ ಎನ್ನ ಹಿಡಿಬಹುದೇ ಅಂತ ಅರ್ಜುನನೇ ಮಹಾ ಸಂದೇಹ ವ್ಯಕ್ತಪಡಿಸ್ತಾನೆ. ಗಾಳಿಯನ್ನ ಹಿಡಿಬಹುದೇ? ಈ ಅಷ್ಟಾಂಗ ಯೋಗದ ನಿಯಮಗಳನ್ನ ಕೇಳಿದ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಭ್ರಮಾಥಿ ಬಲವದೃಢಂ ತಸ್ಯಾಹಿ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ. ಅಂದ್ರೆ ಕೃಷ್ಣ, ಮನಸ್ಸು ತುಂಬಾ ಚಂಚಲವಾಗಿದೆ, ಹಠಮಾರಿ, ಬಲಶಾಲಿ ಬೇರೆ. ಅದು ಬಿರುಗಾಳಿಯನ್ನ ಹಿಡಿದು ನಿಲ್ಲಿಸೋದಕ್ಕಿಂತ ಬಿರುಗಾಳಿಯನ್ನ ಹಿಡಿದು ನಿಲ್ಲಿಸಬಹುದು, ಆದ್ರೆ ಮನಸ್ಸನ್ನ ನಿಯಂತ್ರಿಸೋದು ತುಂಬಾ ಕಷ್ಟ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾನೆ, ಅರ್ಜುನ, ಈ ನೀವು ಗೊತ್ತಿರ್ಬೋದು, ಅರ್ಜುನ ಈ ಬಿಲ್ಲುಗಾರಿಕೆಯಲ್ಲಿ ತುಂಬಾನೇ ಚಾಣಾಕ್ಷನಾಗಿರುವಂಥವನು ಅಂತ ಹೇಳಿ. ಸೊ ಅವನಿಗೆ ಬಿರುದು ಕೂಡ ದ್ರೋಣಾಚಾರ್ಯರು ಕೊಟ್ಟಿದ್ದುಂಟು. ನಿಮ್ಗೆ ಅವರು ದ್ರೋಣಾಚಾರ್ಯರು ಅಭ್ಯಾಸ ಮಾಡುವಾಗ ಎಲ್ರಿಗೂ ಕೇಳ್ತಾರೆ, ಅಲ್ಲಿ ಒಂದು ಪಕ್ಷಿ ಇದೆ, ಅದಕ್ಕೆ ನೀವು ಬಾಣ ಇಟ್ಟು ಹೊಡಿಬೇಕು ಕಣ್ಣಿಗೆ. ನಿಮ್ಗೆಲ್ರಿಗೂ ಅಲ್ಲಿ ಸುತ್ತಲ ಏನೇನ್ ಕಾಣ್ತಾ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಕತೆ ನಿಮ್ಗೆಲ್ಲೂ ಗೊತ್ತಿದ್ದು ಅಂತದ್ದು. ಏನ್ ಕಾಣ್ತಾ ಇದೆ ಅಂತ ಕೇಳಿದಾಗ ಎಲ್ರು ಪಕ್ಷಿ ಕಣ್ಣಿಗೆ ನೀವು ಬಾಣನ್ನ ಹೊಡಿಬೇಕು ಅಂತ ಹೇಳಿದಾಗ ನಿಮ್ಗೆ ಏನೇನ್ ಕಾಣಿಸ್ತಾ ಇದೆ ಅಂತ ಎಲ್ಲರೂ ಕೂಡ ವಿಭಿನ್ನವಾದ ಉತ್ತರ ಕೊಟ್ರು. ಆದ್ರೆ ಕೇವಲ ಅರ್ಜುನ ಪಕ್ಷಿ ಕಣ್ಣನ್ನ ಮಾತ್ರ ನೋಡಬಲ್ಲವನಾಗಿದ್ದ, ಅಷ್ಟು ಏಕಾಗ್ರತೆಯನ್ನು ಅವನು ಹೊಂದಿದ್ದ. ಸೊ ಅಷ್ಟು ಏಕಾಗ್ರತೆ ಹೊಂದಿದಂಥವನು ಬಿರುಗಾಳಿಯನ್ನೇ ತನ್ನ ಬಾಣಗಳಿಂದ ತಡೆಯಬಲ್ಲವನಾಗಿದ್ದ. ಅವನು ಬಿರುಗಾಳಿಯನ್ನೇ ತಡಿಬಹುದು ಅವನು ಹಾಗಿದ್ದ. ಆದ್ರೆ ಮಹಾಪರಾಕ್ರಮಿ. ಆದ್ರೆ ಅರ್ಜುನನಿಗೆ ಒಂದು ಸತ್ಯ ತಿಳಿಯಿತು, ಏನಂತಂದ್ರೆ ಬಿರುಗಾಳಿಯನ್ನ ನಿಯಂತ್ರಿಸುವುದಕ್ಕಿಂತ ಮನಸ್ಸನ್ನ ನಿಗ್ರಹಿಸುವುದು ಅತ್ಯಂತ ಕಷ್ಟ ಅಂತ. ನೋಡಿ, ಅಂತ ಒಂದು ಇದರ ಸ್ಥಾನದಲ್ಲಿ ಇರುವಂತವನು ನನ್ನ ಮನಸ್ಸನ್ನ ನಿಯಂತ್ರಿಸಲಿ ಆಗೋದಿಲ್ಲ ಅಂತ ತಾನೇ ಸ್ವತಃ ಹೇಳ್ತಾ ಇದ್ದಾನೆ. ಹಾಗಿರುವಾಗ ನಮ್ಮಂತ ಸಾಮಾನ್ಯ ಜನರ ಒಂದು ಪಾಡೇನು ಯೋಚನೆ ಮಾಡಿ. ಪಕ್ಷಿಯ ಕಣ್ಣನ ಮಾತ್ರ ನೋಡಬಲ್ಲ ಏಕಾಗ್ರತೆಯ ಮಹಾಪರಾಕ್ರಮಿ ಆದಂತ ಅರ್ಜುನ ಈ ತರ ಹೇಳಿದ್ರೆ ಮನಸ್ಸನ್ನ ನಿಗ್ರಹಿಸೋದು ಕಷ್ಟ ಅಂತ. ಹಾಗಾದ್ರೆ ನಮ್ಮಂತ ಸಾಮಾನ್ಯ ಜನರ ಪಾಡೇನು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬಹುದು. ಅದಕ್ಕೆ ಭಗವಂತ ಉತ್ತರ ಕೊಡ್ತಾರೆ, ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತಿ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹು, ಕುಂತಿಯ ಮಗನು ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಭಗವಂತ ಹೇಳ್ತಾನೆ ಇಲ್ಲಿ, ಯೋಗ್ಯವಾದಂತಹ, ಹೌದು ನಾನು ಒಪ್ಕೊಳ್ತೇನೆ, ನೀ ಹೇಳಿರೋದು 100% ರೈಟ್. ಏನು, ಚಂಚಲವಾದ ಮನಸ್ಸನ್ನ ನಿಗ್ರಹಿಸೋದು ತುಂಬಾ ಕಷ್ಟ. ಆದ್ರೆ ಯೋಗ್ಯವಾದ ವೈರಾಗ್ಯದಿಂದ ಮತ್ತೆ ಅಭ್ಯಾಸದಿಂದ ಅದನ್ನ ನಿಗ್ರಹಿಸಬಹುದು. ಸೊ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಇಲ್ಲಿ 2 ಕಾರಣವನ್ನ ಕೊಟ್ಟಿದ್ದಾನೆ, ಹೇಗೆ ನಿಗ್ರಹಿಸಬಹುದು ಅಂತ ಹೇಳಿ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ಅಂದ್ರೆ ಹೇಗೆ ಅಭ್ಯಾಸ ಮಾಡ್ಬೋದು ನಾವು? ಇದು ಒಂದು ಕೃಷ್ಣನ ದಿವ್ಯ ಸೂತ್ರ ಆಗಿದೆ ನಮ್ಗೆಲ್ಲ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ. ಅಭ್ಯಾಸ ಅಂದ್ರೆ ನಿರಂತರವಾದಂತ ಒಂದು ಶ್ರವಣ, ಕೀರ್ತನ, ಮತ್ತೆ ದೈನಂದಿನ ಒಂದು ಶಿಸ್ತು, ಒಂದೇ ಸಮಯಕ್ಕೆ ಏಳುವಂಥದ್ದು, ಜಪವನ್ನ ಮಾಡುವಂಥದ್ದು, ಪೂಜೆಯನ್ನ ಮಾಡುವಂಥದ್ದು. ಸೊ ಹೀಗೆ ನಾವು ಅಭ್ಯಾಸದಲ್ಲಿ ತೊಡಗುವಂಥದ್ದು, ಆಧ್ಯಾತ್ಮಿಕ ಅಭ್ಯಾಸದಲ್ಲಿ, ಕಠಿಣವಾದಂಥದ್ದಲ್ಲ, ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಶ್ರವಣಂ ಕೀರ್ತನಂ ದಲ್ಲಿ ವಿಷ್ಣು ಸ್ಮರಣಂ, ಇವುಗಳಲ್ಲಿ ನಾವು ತೊಡಗುವಂಥದ್ದು. ವೈರಾಗ್ಯ ಅಂದ್ರೆ ಏನೆಲ್ಲ ಭೌತಿಕವಾದಂತಹ ಆಕರ್ಷಣೆಗಳು ನಮ್ ಸುತ್ತಲೇ ಇದೆಯೋ, ಲೈಕ್ ಇಂದ್ರಿಯ ತೃಪ್ತಿಗಾಗಿ ನಾವೇನೆಲ್ಲ ಹಂಬಲಿಸ್ತಾ ಇದ್ದೀವೋ ಅವುಗಳನ್ನ ಕಡಿಮೆ ಮಾಡಿ ನಾವು ಭಗವಂತನಿಗೋಸ್ಕರ ಚಟುವಟಿಕೆಗಳನ್ನ ಮಾಡುವಂಥದ್ದು. ಲೈಕ್ ಅಡಿಗೆ ಮಾಡ್ಕೊಳ್ತೀವ, ಭಗವಂತನಿಗಾಗಿ ಅದನ್ನ ಮಾಡಿ ನೈವೇದ್ಯ ಇಟ್ಟು ನಾವು ಅದನ್ನ ಗ್ರಹಿಸುವಂಥದ್ದು, ನಾವು ಅದನ್ನ ತಗೊಳ್ಳುವಂಥದ್ದು. ಸೊ ಹೀಗೆ ತರ ನಾವು ಯುಕ್ತ ವೈರಾಗ್ಯವನ್ನ ಮಾಡುವಂಥದ್ದು. ಮೊನ್ನೆ ಹೇಳಿರೋ ಹಾಗೆ ಫಲ್ಗು ವೈರಾಗ್ಯ, ಯುಕ್ತ ವೈರಾಗ್ಯ, ಫಲ್ಗುವೇ ಬೇಡ, ಯುಕ್ತ ವೈರಾಗ್ಯವನ್ನ ನಾವು ಮಾಡ್ಬೇಕು. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ನಾವು ನಿಯಂತ್ರಿಸಬಹುದು ಅಂತ ಭಗವಂತ ಹೇಳ್ತಾರೆ. ಸೊ ಹೀಗೆ ಇವೆರಡು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಚಂಚಲ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅಭ್ಯಾಸ ಅಷ್ಟೇ ಮಾಡ್ತಾ ಇದ್ದೇನೆ, ನನ್ನ ಕಡೆ ವೈರಾಗ್ಯ ಇಲ್ಲ, ನಾನು ಭೌತಿಕ ಆಕರ್ಷಣೆ ಬಿಡ್ತಾ ಇಲ್ಲ, ಆದ್ರೂ ಕೂಡ ಜಪ ಮಾಡ್ತಾ ಇದ್ದೇನೆ, ಭಕ್ತರ ಸಂಘದಲ್ಲಿ ಇದ್ದೇನೆ, ಆದ್ರೂ ನಾನು ಭೌತಿಕ ವಸ್ತು ವಿಷಯದಲ್ಲಿ ವೈರಾಗ್ಯ ಇಲ್ಲ ಅಂದಾಗಲೂ ಕೂಡ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಬರೋದಿಲ್ಲ. ಎರಡೂ
ಒಟ್ಟಿಗೆನೆ ಇರ್ಬೇಕು. ಇವೆರಡು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಅಭ್ಯಾಸ ವೈರಾಗ್ಯ ಇದ್ದಾಗ ಮಾತ್ರ ನಮ್ಗೆ ಏನ್ ಸಾಧ್ಯ ಆಗುತ್ತೆ, ಈ ಒಂದು ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸಿನ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದ್ರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ನೋಡಿ, ಅಭ್ಯಾಸ ಹೇಗ್ ಮಾಡ್ಬೇಕು? ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸಬೇಕು. ಹಾಗೆ ಅಭ್ಯಾಸ ಮಾಡೋದಲ್ಲ, ಯೋಗ್ಯವಾದ ರೀತಿಯಲ್ಲಿ ನಾವು ಪ್ರಯತ್ನಿಸಬೇಕು. ಆವಾಗ ಮಾತ್ರ ಸಾಧ್ಯ. ಅದೇ ಯೋಗ್ಯವಾದ ಪ್ರಯತ್ನ ಯಾವುದು? ಅಭ್ಯಾಸ ಮತ್ತೆ ವೈರಾಗ್ಯ. ಅಭ್ಯಾಸ ಮತ್ತೆ ವೈರಾಗ್ಯ ಇದ್ದಾಗ ಮನೋನಿಗ್ರಹ ಸಾಧ್ಯ ಆಗುತ್ತೆ. ಹೇಗೆ ಗಾಳಿ ಇಲ್ಲದ ಸ್ಥಳದಲ್ಲಿ ಒಂದು ದೀಪ, ದೀಪದ ಒಂದು ಜ್ವಾಲೆ, ಯಥಾ ದೀಪೋ ನಿವಾತಸ್ಥೋ ನೇಂಗತೆ. ಯಾವ ರೀತಿಯಲ್ಲಿ ಗಾಳಿಯೇ ಇಲ್ಲದ ಸ್ಥಳದಲ್ಲಿರುವ ಒಂದು ದೀಪದ ಜ್ವಾಲೆ ಚಲಿಸೋದೋ, ಸ್ಥಿರವಾಗಿ ಇರುತ್ತದೋ. ನೋಡಿ, ಗಾಳಿ ತುಂಬಾ ಇದ್ರೆ ದೀಪ ನಿಲ್ಲೋದಿಲ್ಲ, ಗಾಳಿ ಇಲ್ಲದೆ ಇದ್ರೂ ದೀಪ ನಿಲ್ಲೋದಿಲ್ಲ. ಹಾಗಾಗಿ ಸಮ ಪ್ರಮಾಣದಲ್ಲಿ ಇದ್ದಾಗ ಆ ರೀತಿ ಇದ್ದಾಗ ಒಂದು ದೀಪ ಆರೋದಿಲ್ಲ. ಅದು ದೀಪದ ಒಂದು ಸ್ಥಿತಿ. ಹೀಗೆ ಇದೇ ರೀತಿಯಲ್ಲಿ ನಮ್ಮ ಒಂದು ನಿಯಂತ್ರಿತ ಮನಸ್ಸಿನ ಯೋಗಿ ಪರಮಾತ್ಮನ ಧ್ಯಾನದಲ್ಲಿ ಸದಾ ತನ್ನನ್ನು ತಾನು ತೊಡಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಜೊತೆಗೆ ಬೇಕಾಗಿರುವಂತದ್ದು ನಮ್ಗೆ ತಾಳ್ಮೆ. ನಿನ್ನೆ ಒಂದು ಪ್ರಭುಜಿ ಪ್ರಶ್ನೆಗೆ ಕೇಳ್ತಾ ಇದ್ರು, ಅದಕ್ಕೆ ಸೂಕ್ತವಾದಂತ ನೋಡಿ, ನಮ್ಗೆ ಏನ್ ಪ್ರಶ್ನೆಗಳು ಬರುತ್ತೋ ಅದಕ್ಕೆ ಉತ್ತರ ನಮ್ಮ ಮುಂದಿನ ಅಧ್ಯಾಯದಲ್ಲಿ ತಾನೇ ಬರ್ತಾ ಹೋಗುತ್ತೆ. ಅವ್ರು ಇದ್ದಾರೆ ಅನ್ಕೊಳ್ತೇನೆ. ಇಲ್ಲಿ ತಾಳ್ಮೆ ಮತ್ತು ನಿರಂತರ ಅನ್ನುವಂಥ ತುಂಬಾನೇ ಅವಶ್ಯಕತವಾಗಿರುವಂತದ್ದು. ಯಾಕೆ ಈ ಅಭ್ಯಾಸದಲ್ಲಿ ನಾನು ಇವತ್ತು ಎಲ್ಲಾ ವೈರಾಗ್ಯ ಮಾಡಿದ್ದೇನೆ, ಭೌತಿಕವಾದಂಥದ್ದು, ಮತ್ತೆ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ, ಇವತ್ತೇ ನನಗೆ ರಿಸಲ್ಟ್ ಬೇಕು, ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಈ ತೋಟದ ಯಜಮಾನನ ಒಂದು ಮಾತು, ಒಂದು ಕೋತಿ ಇರುತ್ತೆ. ತೋಟದ ಯಜಮಾನನ ಮಾತು ಕೇಳುತ್ತೆ, ನಿನ್ಗೆ ಮಾವಿನ ಹಣ್ಣು ಹರ್ಕೊಳ್ಳಿಕ್ ಹೋಗುತ್ತೆ, ನೀನು ನಿನ್ನ ಮಾವಿನ ಹಣ್ಣಿನ ಗಿಡವನ್ನ ಬೆಳೆಸಿ ನೀನ್ ಹಣ್ಣು ತಿನ್ನು ಅಂತ ಹೇಳ್ತಾನೆ ತೋಟಗಾರ. ಅವಾಗ ಬೀಜ ಕೊಡು ಅಂತ ಹೇಳ್ತಾನೆ. ಅವಾಗ ತೋಟಗಾರ ಬೀಜ ಕೊಡ್ತಾನೆ ಮಂಗನಿಗೆ. ಆ ಮಂಗ ಹೋಗಿ ಭೂಮಿಯಲ್ಲಿ ಬೀಜವನ್ನ ಬಿತ್ತುತ್ತೆ. ಬೀಜವನ್ನ ನೆಟ್ಟಾಗ ಅದಕ್ಕೆ ತಾಳ್ಮೆನೇ ಇರೋದಿಲ್ಲ. ಇವತ್ತು ಹೋಗಿ ಬಿಟ್ಟುತ್ತೆ, ನಾಳೆ ಹೋಗಿ ಅದು ಮೊಳಕೆ ಹೊಡೆದಿದೆಯೋ ಇಲ್ಲೋ, ಗಿಡ ಆಗ್ತಾ ಇದೆಯೋ ಇಲ್ಲೋ ನೋಡಿ ತೆಗೆದು ನೋಡ್ತಾ ಇರುತ್ತೆ. ಫಸ್ಟ್ ಡೇ ತೆಗೆದು ನೋಡುತ್ತೆ, ಸೆಕೆಂಡ್ ಡೇ ತೆಗೆದು ನೋಡುತ್ತೆ, ಥರ್ಡ್ ಡೇ ತೆಗೆದು ನೋಡುತ್ತೆ. ಈಗ ಡೈಲಿ ಅದು ಹಾಕಿರುವಂತ ಭೂಮಿಲಿ ಹಾಕಿರುವಂತ ಬೀಜವನ್ನ ತೆಗೆದ್ಬಿಟ್ರೆ ಅದು ಮೊಳಕೆ ಹೊಡೆಯುತ್ತಾ? ಅದು ಹಾಗೆ ಮರವಾಗತ್ತಾ? ಇಲ್ಲ. ಸೊ ಅಂದ್ರೆ ಇಲ್ಲಿ ತಾಳ್ಮೆನೇ ಇಲ್ಲ. ಅದಕ್ಕೊಂದು ನಿರಂತರತೆ ಬೇಕು, ತಾಳ್ಮೆ ಬೇಕು. ಹೀಗೆ ನಮ್ಮ ಭಕ್ತಿ ಕೂಡ ಜಪದ ಅಭ್ಯಾಸಗಳು ಹೀಗೆ ತಾಳ್ಮೆ ಇಲ್ಲದೆ ಇರಬಾರ್ದು. ನಾವು ರಾತ್ರೋರಾತ್ರಿ ಫಲಿತಾಂಶವನ್ನ ನಿರೀಕ್ಷಿಸಬಾರ್ದು. ತಾಳ್ಮೆ ಮತ್ತು ನಿರಂತರ ಒಂದು ಶಿಸ್ತಿನಿಂದ ಮಾತ್ರ ಈ ಆಧ್ಯಾತ್ಮಿಕ ಅನ್ನುವಂತಹ ಬೀಜವನ್ನ ಹೆಮ್ಮರವಾಗಿ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಮಾವಿನ ಒಂದು ಬೀಜವನ್ನ ನೆಟ್ಟ ಕೋತಿ ಮೊಳಕೆ ಬರುವ ಮುನ್ನವೇ ಪ್ರತಿದಿನ ಮಣ್ಣು ಅಗೆದೊಗೆದು ಬೀಜವನ್ನ ಪರೀಕ್ಷಿಸಿದರೆ ಮರ ಬೆಳೆಯಲು ಸಾಧ್ಯ ಇಲ್ಲ. ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಜಪ ಅಥವಾ ಸಾಧನೆ ಪ್ರಾರಂಭಿಸಿದ ತಕ್ಷಣವೇ ಫಲಿತಾಂಶ ನಿರೀಕ್ಷಿಸುವುದು ಮೂರ್ಖತನ. ತಾಳ್ಮೆ ಮತ್ತು ಏಕಾಗ್ರತೆ ಇಲ್ಲದೆ ಇದ್ರೆ ಆಧ್ಯಾತ್ಮಿಕ ಬೀಜ ಮೊಳಕೆ ಒಡೆಯೋದಿಲ್ಲ ಅನ್ನೋಂತ ಭಗವಂತ ಹೇಳ್ತಾನೆ. ಸೊ ಉದಾಹರಣೆಗೆ ಒಂದು ಪತನವನ್ನ ಕಾಣ್ತೇವೆ, ವಿಪ್ರನಾರಾಯಣನ್ ಕತೆ. ಸೊ ಭಗವಂತನಿಗೆ ಯಾವಾಗ್ಲೂ ನಿರಂತರ ಮಾಲೆಯನ್ನ ಕಟ್ತಾ ಇದ್ದ ಅವನು ವಿಪ್ರನಾರಾಯಣ. ಆದ್ರೆ ಒಂದು ಕ್ಷಣದಲ್ಲಿ ಒಂದು ದೇವದೇವಿ ಅಂತ ಹೇಳುವ ಒಬ್ಬ ವೇಶ್ಯ ವ್ಯಾಮೋಹಕ್ಕೆ ಸಿಲುಕಿಬಿಟ್ಟು ಅವನು ತಾಳ್ಮೆನೆ ಸಿಗದೆ ಅವನೆಲ್ಲವನ್ನ ತೋರ್ದು ತಪಸ್ಸನ್ನೆಲ್ಲ ಕಳೆದುಕೊಂಡು ಅವನು ಸೆರೆಮನೆಯ ಪಾಲಾದ ಅನ್ನೋದನ್ನ ನಾವು ನೋಡ್ತೇವೆ. ಸೊ ನಮ್ಮ ಸ್ವಂತ ಶಕ್ತಿ, ಈ ನಿಜವಾದ ಯೋಗ ಅಂದ್ರೆ ಏನು? ನಮ್ಮ ಸ್ವಂತ ಒಂದು ಶಕ್ತಿ ಅಥವಾ ಅಹಂಕಾರದಿಂದ ಮನಸ್ಸನ್ನ ಗೆಲ್ತೇವೆ ಅನ್ನುವಂಥದ್ದು ಭ್ರಮೆ. ನನ್ನ ಕಡೆ ಇದೆ ಕೈಯಲ್ಲಿ ಅನ್ನುವಂಥದ್ದು ಭ್ರಮೆ. ಎಂತಹ ಮಹಾತ್ಮನಾದ್ರೂ ಕೂಡ ಮಾಯೆಯ ಬಲೆಗೆ ಬಿದ್ದೇ ಬೀಳ್ತಾನೆ. ಹಾಗಾಗಿ ಭಗವಂತನ ರಕ್ಷಣೆ ಕರುಣೆ ನಮ್ಗೆ ಬೇಕು. ಹಾಗಾಗಿ ಭಗವಂತನ ರಕ್ಷಣೆ ಕರುಣೆ ಇದ್ದಾಗ ಮಾತ್ರ ನಮ್ಮ ಮನಸ್ಸಿಗೆ ಒಂದು ನಿಜವಾದ ಆಯಾಮವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಒಂದು ನೀತಿ ಏನ್ ತಿಳ್ಕೊಳ್ಬಹುದು, ಒಂದು ನಿರಂತರ ಎಚ್ಚರಿಕೆ ತತ್ವ ಇಲ್ಲಿ ನಮ್ಗೆ ಕಾಣಿಸುತ್ತೆ ಈ ವಿಪ್ರನ ಕಥೆಯಲ್ಲಿ. ನಾವು ಆಧ್ಯಾತ್ಮಿಕವಾಗಿ ಎಷ್ಟೇ ಉನ್ನತ ಮಟ್ಟದಲ್ಲಿದ್ರು ನಮ್ಮ ಇಂದ್ರಿಯಗಳನ್ನ ಹಗುರವಾಗಿ ಪರಿಗಣಿಸಬಾರ್ದು. ನಿತ್ಯವೂ ಭಗವಂತನ ರಕ್ಷಣೆಯನ್ನ ನಾವು ಬಿಡಬಾರ್ದು. ನಾನ್ ತುಂಬಾನೇ ಆಧ್ಯಾತ್ಮಿಕದಲ್ಲಿ ಮುಂದಿದ್ದೇನೆ ಅಂತ ಹೇಳಿ ಕೊಚ್ಕೊಂಡ್ ಬಿಟ್ರೆ ಮರುದಿನಾನೇ ನೀವು ಬಿದ್ದ್ಬಿಡ್ತೀರಾ ಕೆಳಗಡೆ. ಹಾಗಾಗಿ ಇಂದ್ರಿಯ ನಿಯಂತ್ರಣ ಅನ್ನುವಂಥದ್ದು ಅಷ್ಟು ಹಗುರದ ವಿಷಯ ಅಲ್ಲ. ನಿತ್ಯವೂ ಭಗವಂತನ ರಕ್ಷಣೆಯನ್ನು ನಾವು ಬೇಡದೇ ಇದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಪತನವನ್ನ ನಾವು ಹೊಂದಬಹುದು ಅನ್ನೋದನ್ನ ನೋಡ್ತೇವೆ. ಸೊ ಹೀಗೆ ವಿಫಲ ಯೋಗಿ ಗಮ್ಯಸ್ಥಾನ. ಈಗಾಗಲೇ ಭಗವಂತ ಹೇಳಿರುವಂತದ್ದು ಅಷ್ಟಾಂಗ ಯೋಗವನ್ನ ಮಾಡಿ ಅದು ತುಂಬಾ ಕಠಿಣವಾಗಿರುವಂತದ್ದು. ಅವರು ಕೂಡ ಮನಸ್ಸನ್ನ ನಿಯಂತ್ರಿಸ್ತಾರೆ. ಈಗ ಒಂದ್ ವೇಳೆ ಮತ್ತೆ ಅರ್ಜುನನಿಗೆ ಪ್ರಶ್ನೆ ಬರುತ್ತೆ, ಹೌದು, ಆದ್ರೆ ಕೆಲವೊಮ್ಮೆ ಈ ಅಭ್ಯಾಸ ಎಲ್ಲ ಮಾಡ್ತಾರೆ, 8 ಅಂಗಗಳು ಮಾಡಿ ವಿಫಲನಾದ್ರೆ, ಅಂದ್ರೆ ಅವನು ಭಗವಂತನ ಅಂತಿಮ ಗುರಿ ಏನು? ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಅವನು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಏನಾಗತ್ತೆ? ವಿಫಲನಾದ್ರೆ, ಒಂದು ಅಷ್ಟಾಂಗ ಯೋಗ ವಿಫಲವಾದ್ರೆ ಅವನ ಗಮ್ಯಸ್ಥಾನ ಏನು? ಎಲ್ಲಿ ಹೋಗ್ತಾನೆ? ಅವನು ಮತ್ತೆ ಪತನಗೊಳ್ತಾನ ಅಂತ ಹೇಳಿದಾಗ ಭಗವಂತ ಅದಕ್ಕೆ ಹೇಳ್ತಾನೆ, ಅರ್ಜುನ ವಾಚ ಐತಿ ಶ್ರದ್ಧೆಯೋಪಿ
ಶದ್ರಯೋಪೇತೋ ಯೋಗಾಚ ಚಲಿತ ಮಾನಸಃ ಅಪಾಪ್ತ ಯೋಗ ಸಿದ್ಧಿಂ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮಗತಿಂ ಕೃಷ್ಣ ಗಚ್ಚತಿ. ಕೃಷ್ಣನೇ ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿದ ನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿದ ಯೋಗಿ ಸಂಸಿದ್ಧಿಯನ್ನು ಪಡೆದಿರುವ ಮನುಷ್ಯನ ಗತಿ ಏನು? ಅವನು 8 ಅಂಗಗಳು ಮಾಡೋದಿಲ್ಲ, ಅವ್ನು 4 ಅಂಗಗಳನ್ನು ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಅವನ ಗತಿ ಏನು ಅಂತ ಹೇಳಿ ಇಲ್ಲಿ ಅರ್ಜುನ ಕೇಳ್ತಾ ಇರುವಂತದ್ದು. ಅದಕ್ಕೆ ಹೇಳ್ತಾ ಇರುವಂತದ್ದು ಉತ್ತರ ಏನ್ ಕೊಡ್ತಾನೆ? ಭಗವಂತ ಉತ್ತರ ಏನ್ ಕೊಡ್ತಾನೆ? ಅದಕ್ಕೆ ಯೋಗ ಭ್ರಷ್ಟ ಅಂತ ಕರೀತಾರೆ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯೋಗ ಭ್ರಷ್ಟ ಯಾಕೆ ಅಂತ ಹೇಳ್ತಾರೆ? ಯಾಕೆಂದ್ರೆ ಯೋಗ ಮಾರ್ಗದಲ್ಲಿ ನಡೆದು ಏನೋ ಕಾರಣಗಳಿಂದ ಅವನು ಅರ್ಧದಲ್ಲೇನೆ ವಿಫಲನಾಗ್ತಾನೆ ಆ ಒಂದು 8 ಅಂಗಗಳನ್ನ ದಾಟ್ಲಿಕ್ಕೆ. ಧಾರಣವರೆಗೂ ಹೋದ, ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಟ್ಟು ಬಂದು ಮನೆಗೆ ಬಂದ್ಬಿಡ್ತಾನೆ ಬೇಡ ಅಂತ ಹೇಳಿ. ಸೊ ಅದು ವ್ಯರ್ಥ, ಶ್ರಮ ವ್ಯರ್ಥವೇ, ಆದ್ರೂ ಕೂಡ ವ್ಯರ್ಥ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ ಮಾಡಿದಂತ ಸಣ್ಣ ಪ್ರಯತ್ನವೂ ಕೂಡ ಎಂದಿಗೂ ನಾಶವಾಗುವುದಿಲ್ಲ. ಸ್ವಲ್ಪ ಮುಪ್ಪಸ್ಯ ಧರ್ಮಸ್ಯ, ಸೊ ಸ್ವಲ್ಪ ಪ್ರಯತ್ನವೂ ಕೂಡ ಅದು ನಾಶ ಆಗೋದಿಲ್ಲ ಅಂತ ಹೇಳ್ತಾನೆ. ಹೊಸ ಅವಕಾಶ, ಮುಂದಿನ ಜನ್ಮದಲ್ಲಿ ಅವನು ಶ್ರೀಮಂತರ ಅಥವಾ ಪವಿತ್ರ ಒಂದು ಭಕ್ತರ ಕುಟುಂಬದಲ್ಲಿ ಯೋಗಿ ನಾಮೇ ಕುಲೆ ಅಂದ್ರೆ ಆ ಭಕ್ತರ ಕುಟುಂಬದ ಜನಿಸಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಎಲ್ಲಿ ನಿಲ್ಲಿಸಿದ್ನೋ ಅಲ್ಲಿಂದ ತನ್ನ ಆಧ್ಯಾತ್ಮಿಕ ಪ್ರಯಾಣವನ್ನ ಅವನು ಪುನರಾರಂಭಿಸಬಹುದು ಅನ್ನೋದನ್ನ ತಿಳ್ಕೊಳ್ತೇವೆ. ಹೀಗೆ ಸೋಲಿನ ಭಯ, ಈ ಅರ್ಧಕ್ಕೆ ನಿಂತ್ರೆ ಏನಾಗತ್ತೆ ಅನ್ನುವಂತಹ ಒಂದು ಭಯ ಇರುತ್ತೆ ಎಲ್ರಿಗೂ ಕೂಡ, ಪತನಗೊಂಡಾದ್ಮೇಲೆ ಏನಾಗತ್ತೆ ಅಂತ. ಸೊ ಹೀಗೆ ಯೋಗ ಭ್ರಷ್ಟ ಅಂತ ಹೇಳಿ ಭಗವಂತ ಕರೀತಾರೆ. ಈ ಯೋಗ ಭ್ರಷ್ಟನ ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ನಂತರ ಧರ್ಮಾತ್ಮರ ಮನೆಯಲ್ಲಿ ಮತ್ತು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಹೀಗೆ ಈ ಒಂದು ಯೋಗ ಭ್ರಷ್ಟದ ಗತಿಯನ್ನು ನಾವು ಕಾಣ್ತೇವೆ. ಸೊ ಭಗವಂತ ಭರವಸೆ ಕೊಡ್ತಾನೆ ನಮ್ಗಿಲ್ಲಿ, ನೀನೇನೂ ಕಾಳಜಿ ಮಾಡ್ಬೇಡ. ಭಗವಂತ ಮಾಡುವವನಿಗೆ ಎಂದಿಗೂ ವಿನಾಶವಿಲ್ಲ, ಶುಭವನ್ನ ಮಾಡುವವನಿಗೆ ಎಂದೂ ವಿನಾಶವಿಲ್ಲ. ಯೋಗ ಮಾರ್ಗದಲ್ಲಿ ವಿಫಲನಾದವನು ಏನು ಕಳೆದುಕೊಳ್ಳುವುದು ಯಾವುದೂ ಇಲ್ಲ ಅಂತ ಹೇಳಿ. ಸೊ ಪುಣ್ಯ ಲೋಕಗಳಲ್ಲಿ ಬಹುಕಾಲ ಆನಂದವನ್ನ ಅನುಭವಿಸಿ ಮತ್ತೆ ಅವನು ಮರುಹುಟ್ಟು ಪಡಿತಾನೆ, ಒಳ್ಳೆ ಕುಟುಂಬದಲ್ಲಿ ಅವನು ಹುಟ್ಟುತ್ತಾನೆ. ಸೊ ಇಂದಿನ ಜನ್ಮ ಸಂಸ್ಕಾರದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಸಹಜವಾದ ಯೋಗತ್ವ ಆಕರ್ಷಿತವಾಗಿ ನಿಂತಲ್ಲಿ ತನ್ನ ಆಧ್ಯಾತ್ಮಿಕ ಪತನವನ್ನ ಮತ್ತೆ ಆರಂಭಿಸ್ತಾನೆ ನೋಡಿ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ಚಿಕ್ಕ ವಯಸ್ಸಿನಿಂದಾನೇ ಭಕ್ತಿ ಪ್ರಾರಂಭ ಮಾಡ್ತಾನೆ. ಈಗ ನಾವೆಲ್ಲರೂ ಕೂಡ ದೊಡ್ಡವರಾದ್ಮೇಲೆ ಭಕ್ತಿಗೆ ಬಂದಿರ್ತೇವೆ, ಬಟ್ ಯಾರೋ ಯೋಗ ಭ್ರಷ್ಟರ ಇರ್ತಾರೋ, ಯಾರೋ ಒಂದು ಮಗುಗೆ ತುಂಬಾ ಭಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅದು ನಮ್ಗೆ ಊಹೆ, ನಾವು ತಿಳ್ಕೊಬಹುದು ಆ ಮಗು ಹಿಂದಿನ ವಯಸ್ಸಿನಲ್ಲಿ ಹಿಂದಿನ ಇದರಲ್ಲಿ ತುಂಬಾ ಯೋಗವನ್ನ ಮಾಡಿ ವಿಫಲಗೊಂಡು ಮತ್ತೆ ಇಲ್ಲಿ ಹುಟ್ಟಿದೆ ಅಂತ ಹೇಳಿ. ಹಾಗಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಭಕ್ತಿ ಪ್ರಾರಂಭ ಆಗಿರುತ್ತೆ. ದೀರ್ಘಕಾಲದ ಯೋಗಾಭ್ಯಾಸದ ನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದ ಜನಿಸುವನು. ನಿಶ್ಚಿತವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭವಾದದ್ದು ಅಂತ. ಹೀಗೆ ನೋಡಿ, ಈ ಒಂದು ಯೋಗದ ಶ್ರದ್ಧೆಯ ಪ್ರಯತ್ನವನ್ನ ಮಾಡಿದಾಗ ಯೋಗ ಸಾಧನೆ ಪ್ರಾರಂಭ ಆಗುತ್ತೆ. ಅವಾಗ ಅಪೂರ್ಣತೆ ಪತನ ಹೊಂತಾನೆ, ಅಂದ್ರೆ ಅರ್ಧ ಹಾದಿಗೆ ವಾಪಸ್ ಬಂದ್ಬಿಡ್ತಾನೆ. ಭೌತಿಕ ವ್ಯಾಮೋಹದಿಂದ ಸಾಧನೆ ಅರ್ಥಕ್ಕೆ ನಿಲ್ಲುತ್ತೆ. ಅವಾಗ ಉತ್ತಮ ಮರುಜನ್ಮ ಶ್ರೀಮಂತ ಅಥವಾ ಸುಸಂಸ್ಕೃತ ಭಕ್ತರ ಮನೆಯಲ್ಲಿ ಜನನ ಪಡಿತಾನೆ. ಶುಚೀನಾಂ ಶ್ರೀಮತಾಂ ಗೇಹೆ. ಮತ್ತೆ ಸಹಜ ಒಂದು ಜಾಗೃತಿ ಆಗತ್ತೆ. ಹಿಂದಿನ ಜನ್ಮದಲ್ಲಿ ಏನು ಅವನು ಜ್ಞಾನ ಭಕ್ತಿ ಪಡ್ಕೊಂಡಿದ್ನೋ ಅದು ಈ ಜನ್ಮದಲ್ಲಿ ಬಾಲ್ಯದಿಂದಲೇ ಅವನ ಒಂದು ಆಧ್ಯಾತ್ಮಿಕ ಒಲವು ಪ್ರಾರಂಭ ಆಗುತ್ತೆ. ಸೊ ಪರಿಪೂರ್ಣತೆ ನಿಂತಲ್ಲಿನಿಂದ ಭಕ್ತಿ ಮುಂದುವರಿಲಿಕ್ಕೆ ಪ್ರಾರಂಭ ಆಗತ್ತೆ. ಸೊ ಅದು ಮತ್ತೆ ಗುರಿ ತಲುಪುತ್ತೆ. ಈಗೇನಾದ್ರೂ ಅವನು ಹಿಂದಿನ ಜನ್ಮದಲ್ಲಿ 50% ಮಾಡಿದ್ರೆ ಈ ಒಂದು ಮುಂದಿನ ಜನ್ಮದಲ್ಲಿ 51% ನಿಂದ ಅವನು ಭಕ್ತಿ ಪ್ರಾರಂಭ ಆಗತ್ತೆ. ಹೀಗೆ ಸರ್ವಶ್ರೇಷ್ಠ ಯೋಗಿ ಯಾರು? ಸರ್ವಶ್ರೇಷ್ಠ ಯೋಗಿಗಳು ತಪಸ್ವಿಗಳು, ಜ್ಞಾನಿಗಳು ಮತ್ತು ಈ ಒಂದು ಸಕಾಮ ಕರ್ಮಗಳಿಗಿಂತ ಯೋಗಿಯೇ ಶ್ರೇಷ್ಠನೆಂದು ಕೃಷ್ಣ ಹೇಳ್ತಾನೆ. ಯಾರ್ಯಾರು ತಪಸ್ ಮಾಡೋರು, ಜ್ಞಾನಿಗಳು, ಸಕಾಮ ಕರ್ಮಿಗಳಿಗಿಂತ ಯೋಗಿಯೇ ಶ್ರೇಷ್ಠನಾದವನು ಹೀಗೆ ಅಂತ ಕೃಷ್ಣ ಹೇಳ್ತಾನೆ. ಆದ್ರೆ ಎಲ್ಲಾ ಯೋಗಿಗಳಲ್ಲಿ ಯಾರು ಶ್ರೇಷ್ಠ? ಎಲ್ಲಾ ಯೋಗಿಗಳಲ್ಲಿ ಯೋಗಿನಾಮಪಿ ಸರ್ವೇಶ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ ಅಂತ ಇಲ್ಲಿ ಹೇಳ್ತಾನೆ. ಅಂದ್ರೆ ಹಿಮಾಲಯದಲ್ಲಿ ಕಣ್ಣು ಮುಚ್ಚಿ ಕುಳಿತವನಲ್ಲ, ಯಾರು ಸದಾ ತನ್ನ ಅಂತರಾಳದಲ್ಲಿ ನನ್ನನ್ನೇ ಚಿಂತಿಸ್ತಾನೋ, ಭಗವಂತ ಸ್ವತಃ ಹೇಳ್ತಾರೋ ನನ್ನನ್ನೇ ಮನ್ಮನಾಭವ ಮದ್ಭಕ್ತೋ, ನನ್ನನ್ನೇ ಮನಸ್ಸಿನಲ್ಲಿ ಚಿಂತಿಸ್ತಾನೋ, ಯಾರು ಅಚಲವಾದ ಶ್ರದ್ಧೆಯಿಂದ ನನ್ನ ಪ್ರೀತಿಯ ಸೇವೆಯಲ್ಲಿ ಅಂದ್ರೆ ಅದೇ ನಾಮ ಜಪ ನೈವೇದ್ಯ ಇವೆಲ್ಲ ತೊಡಗಿರ್ತಾನೋ ಅವನೇ ನನ್ನ ಶ್ರೇಷ್ಠವಾದಂತ ಯೋಗಿ ಅಂತ. ನೋಡಿ, ನಾವೆಲ್ಲ ತಿಳ್ಕೊಂಡಿರೋ ಒಂದು ಯೋಗಿ ಅಂದ್ರೆ ಬೇರೆ ತರನಾಗಿ, ಆದ್ರೆ ಯೋಗಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಯಾರು ನನ್ನ ನಾಮ ಜಪ ಮಾಡಿ ಸ್ಥಾನೇ ಸ್ಥಿತಿಗತೆ ಅಲ್ಲೇ ಇದ್ಕೊಂಡು ಅವನು ಎಲ್ಲ ಕಾರ್ಯಗಳನ್ನ ನನಗಾಗಿ ಮಾಡ್ತಾನೋ ಅವನೇ ನಿಜವಾದ ಯೋಗಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಶ್ರೇಷ್ಠ ಯೋಗಿ ಇಲ್ಲಿ ನಾರದ ಮುನಿಗಳನ್ನ ನಾವು ಕಾಣ್ತೇವೆ. ಮತ್ತೆ ಈ ಒಂದು ಆಧ್ಯಾತ್ಮಿಕ ವಿಕಾಸದ ಒಂದು ಹಂತಗಳನ್ನ ನಾವು ನೋಡ್ತೇವೆ, ಯೋಗದ ಮೆಟ್ಟಿಲುಗಳನ್ನ. ಅಂದ್ರೆ ಎಲ್ಲಾ ಯೋಗಿಗಳು ಒಂದೇ ಗುರಿಯತ್ ಸಾಕ್ತಾರೆ. ಎಲ್ಲಾ ಯೋಗಿಗಳು ಅಂದ್ರೆ ಅಷ್ಟಾಂಗ ಯೋಗ ಕೂಡ ಗುರಿ ಏನು? ಭಕ್ತಿ ಯೋಗನೇ. ಸೊ ಆದ್ರೆ ಅವು ವಿಕಾಸದ ಒಂದು ಬೇರೆ ಬೇರೆ ಹಂತಗಳಿದೆ ಅಷ್ಟೇ, ಬೇರೆ ಬೇರೆ ತರನಾಗಿ ನಾವು ನೋಡ್ತೇವೆ.
ಮೊದಲು ಒಂದು ಭಾಗದಲ್ಲಿ ನೀವು ಮೂರನೇ ಭಾಗದಲ್ಲಿ ಕರ್ಮಯೋಗವನ್ನ ನೋಡಿದ್ರಿ, ಜ್ಞಾನ ಯೋಗವನ್ನ ನೋಡಿದ್ರಿ. ಸೊ ಹೀಗೆ ಮೆಟ್ಟಿಲುಗಳಿವೆ. ಹೀಗೆ ಯೋಗದ ಮೆಟ್ಟಿಲುಗಳು ಮತ್ತೆ ಭಕ್ತಿ ಯೋಗವನ್ನ ನಾವು ಕಂಪೇರ್ ಮಾಡಿದಾಗ ಸೊ ಇದು ಇವೆಲ್ಲ ಈ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಏನಿದೆಯೋ ಇವೆಲ್ಲವೂ ಕೂಡ ಕಷ್ಟಕರವಾದಂಥವು. ಇದು ದೀರ್ಘ ಮತ್ತೆ ಎಡವಿ ಬಿದ್ದು ಒಂದು ಬೀಳುವಂತಹ ಅಪಾಯಕಾರಿ ದಾರಿಗಳು. ಮತ್ತೆ ಮರುಜನ್ಮದಲ್ಲಿ ಮತ್ತೆ ಹುಟ್ಟಿ ಬರ್ಬೇಕು, ಮತ್ತೆ ಭಕ್ತಿ ಪ್ರಾರಂಭ ಮಾಡ್ಬೇಕು, ಈ ತರ ಆಗ್ತಾ ಹೋಗುತ್ತೆ ಈ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ. ನೋಡಿ ಇಲ್ಲಿ ನಿಮ್ ಕಡೆ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು ನೀವು ಅಲ್ಲ, ನಿಮ್ಮ ಒಂದು ಎಡಗಡೆ ಇರುವಂತದ್ದು ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮ ಮಾಡುವಂಥದ್ದು, ಎಲ್ಲಾ ಫಲಗಳನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದು. ಜ್ಞಾನ ಯೋಗ ಅಂದ್ರೆ ತತ್ವಜ್ಞಾನದ ಕುರಿತಾಗಿ ನಾವು ಮೊನ್ನೆ ತಿಳ್ಕೊಂಡ್ವಿ. ಅಷ್ಟಾಂಗ ಯೋಗ ಒಂದು ಕಠಿಣ ಧ್ಯಾನ, ಇವತ್ತು ನಾವು ತಿಳ್ಕೊಂಡ್ವಿ. ಸೊ ಇವೆಲ್ಲ ಕಠಿಣವಾಗಿರುವಂತವು ಮೆಟ್ಟಿಲುಗಳು. ನೋಡಿ ಹತ್ತಿ ಹೋದಾಗ ಮತ್ತೆ ಜಾರಿ ಬೀಳ್ಬೋದು ನಾವು. ಆದ್ರೆ ಭಕ್ತಿ ಯೋಗ ಅನ್ನುವಂಥದ್ದು ಎಲಿವೇಟರ್ ಇದ್ದ ಹಾಗೆ. ಸೊ ಭಗವಂತನ ನಾಮಸ್ಮರಣೆ ಮತ್ತು ಈ ಒಂದು ಪ್ರೀತಿಯ ಸೇವೆಯ ಮೂಲಕ ನೇರವಾಗಿ ಗುರಿ ತಲುಪುವ ಒಂದು ಅತ್ಯಂತ ಸುಲಭವಾದಂತಹ ಮಾರ್ಗ. ಎಕ್ಸ್ಪ್ರೆಸ್ ಎಲಿವೇಟರ್ ಅಂತ ಹೇಳಿ ಇದಕ್ಕೆ ಕರೀತೇವೆ. ನೇರವಾಗಿ ನಾವು ಹೋಗುವಂಥದ್ದು, ಯಾವುದೇ ಬೇರೆ ಯೋಗವನ್ನ ನಾವು ಬಳಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ನಮ್ಮ ಮನಸ್ಸನ್ನ ನಾವು ನಿಯಂತ್ರಿಸಬೇಕು ಅಂದ್ರೆ ಭಕ್ತಿ ಯೋಗದ ಮೂಲಕ ನಾವು ನಿಯಂತ್ರಿಸಬಹುದು. ಮತ್ತೆ ಬೇರೆ ಯಾವ್ದಾದ್ರು ಯೋಗವನ್ನ ನಾವು ಅನುಸರಿಸಿದ್ರೆ ಅದು ಕಷ್ಟಕರವಾಗಿರುವಂತದ್ದು ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಎಲ್ಲಾ ಯೋಗಗಳು ಅಂತಿಮವಾಗಿ ಭಗವಂತನ ಸಾಕ್ಷಾತ್ಕಾರದ ಕಡೆಗೆನೆ ಕೊಂಡೊಯ್ಯುತ್ತೆ. ಮೆಟ್ಟಿಲುಗಳು ಹತ್ತಿ ಆಯಾಸಗೊಳ್ಳುವ ಬದಲು ಶ್ರದ್ಧೆಯಿಂದ ಮಾಡಿದ ಭಕ್ತಿ ಯೋಗವು ನೇರವಾಗಿ ಗುರಿ ತಲುಪುವ ಎಲಿವೇಟರ್ ನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಹೀಗೆ ಯೋಗಿಗಳಲ್ಲೇ ಶ್ರೇಷ್ಠ ಯೋಗಿ ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿಯೇ ನನ್ನನ್ನು ಕುರಿತು ಚಿಂತಿಸುವನೋ ಮತ್ತೆ ಶ್ರದ್ಧೆಯಿಂದ ನನ್ನನ್ನು ಭಜಿಸುವನೋ ಅವನೇ ಎಲ್ಲ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು. ಹೀಗೆ ಎಲ್ಲಾ ಬದಲಾಗಿ ಸಂಸಾರದಲ್ಲಿಯೇ ಇದ್ದುಕೊಂಡು ನಿರಂತರವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪಿಸುತ್ತಾ ಭಗವಂತನ ಸೇವೆಯಲ್ಲಿ ತೊಡಗಿರುವ ಭಕ್ತನೇ ನಿಜವಾದ ಶ್ರೇಷ್ಠ ಯೋಗಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಯೋಗಿನಾಮಪಿ ಸರ್ವೇಶಾಂ. ಹಾಗಾಗಿ ನಾವು ಮಾಡ್ಬೇಕಾಗಿರುವಂತದ್ದೇನು? ಹರೇ ಕೃಷ್ಣ ಮಹಾಮಂತ್ರ ಜಪ, ಭಗವಂತನ ಶ್ರವಣ, ಕೀರ್ತನ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ನಿರ್ವಹಿಸುವುದೇ ಈ ಕಲಿಯುಗದಲ್ಲಿ ಇರುವಂತಹ ಒಂದು ಶ್ರೇಷ್ಠ ಧ್ಯಾನ ಯೋಗ ಅಂತ ಹೇಳಿ ಭಗವಂತ ಈ ಅಧ್ಯಾಯದಲ್ಲಿ ಹೇಳಿರುವಂತದ್ದು. ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ತಿಳಿದುಕೊಂಡ್ವಿ, ಈ ಒಂದು ಅವಲೋಕನವನ್ನ ಮಾಡೋಣ. ಇವತ್ತಿನ ಒಂದು ಈ ಅಧ್ಯಾಯದ ಕೊನೆ ಇನ್ನು ಕೂಡ ಸ್ವಲ್ಪ ಇದೆ. ಹರೇ ಕೃಷ್ಣ ಮಹಾಮಂತ್ರದ ಕುರಿತಾಗಿ ಹೇಳ್ತೇವೆ. ಸೊ ಸ್ಟೇ ಟ್ಯೂನ್. ಮೊದಲೇ ಸಮಸ್ಯೆ ಪ್ರಾರಂಭ ಆಗುತ್ತೆ. ನಿಯಂತ್ರಣವಿಲ್ಲದ ಮನಸ್ಸು ನಮ್ಮ ಒಂದು ಬದ್ಧ ಮಿತ್ರನ ಅಥವಾ ಶತ್ರುನ, ಇದೊಂದು ಸಮಸ್ಯೆ. ನಮ್ಮ ಮನಸ್ಸು ಅನ್ನುವಂಥ ಶತ್ರು. ಅದಕ್ಕೆ ಭಗವಂತ ಪರಿಹಾರ ಕೊಡ್ತಾನೆ. ಒಂದು ಪರಿಹಾರ ಏನು? ಅಷ್ಟಾಂಗ ಯೋಗದ 8 ಹಂತಗಳ ಮೂಲಕ ನೀನು ಶಿಸ್ತನ್ನ, ನಿನ್ನ ಮನಸ್ಸನ್ನ ಪಳಗಿಸಬಹುದು ಅಂತ ಹೇಳಿ. ಆಮೇಲೆ ಅದಕ್ಕಿಂತಲೂ ಕೂಡ ಈಸಿ ಆಗಿರುವಂತಹ ಒಂದು ತಂತ್ರ ಕೊಡ್ತಾನೆ. ಈ ಒಂದು ಅಷ್ಟಾಂಗ ಯೋಗವನ್ನು ಮಾಡೋದ ರೀತಿಯಾಗೆ ನಿರಂತರ ಅಭ್ಯಾಸ ಮತ್ತೆ ಇಂದ್ರಿಯಗಳಿಂದ ವೈರಾಗ್ಯ. ಸೊ ಎರಡೇ ಇರುವಂತಹ ಒಂದು ಸೂತ್ರ ಏನು? ನಮ್ಮ ಇಂದ್ರಿಯಗಳ ಮನಸ್ಸನ್ನ ನಿಯಂತ್ರಿಸುವಂತ ಸೂತ್ರ ವೈರಾಗ್ಯ ಮತ್ತೆ ಅಭ್ಯಾಸ. ನೀ ವೈರಾಗ್ಯ ಅಭ್ಯಾಸ ಮಾಡಿದ್ರೆ ಏನಾಗತ್ತೀಯ? ಅಭಯ ಆಗ್ತೀಯ. ಸೊ ಯೋಗ ನೀನು ಏನಾಗ್ತೀಯ? ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಆಮೇಲೆ ಈ ಒಂದು ಅಷ್ಟಾಂಗ ಯೋಗವನ್ನ ಮಾಡೋದ್ರಿಂದ ಏನಾದ್ರೂ ಯೋಗ ಭ್ರಷ್ಟನಾದ್ರೆ ಮುಂದಿನ ಜನ್ಮದಲ್ಲಿ ಉನ್ನತ ಒಂದು ಅವಕಾಶವನ್ನ ಪಡ್ಕೊಳ್ತೀಯ ಭಕ್ತಿ ಮಾಡ್ಲಿಕ್ಕೆ. ಆದ್ರೆ ಜನ್ಮ ಮಾತ್ರ ಆಗೋದು ಖಚಿತ. ಅದೇ ಭಕ್ತಿ ಯೋಗವನ್ನ ಮಾಡಿದಾಗ ನಮ್ಮ ಗುರಿ ಇರುವಂತದ್ದು ಭಕ್ತಿಯ ಮೂಲಕ ಪರಮಾತ್ಮನಲ್ಲಿ ಲೀನನಾಗುವಂಥದ್ದು. ಅದೇ ಒಂದು ಶ್ರೇಷ್ಠ ಯೋಗ. ಭಕ್ತಿ ಯೋಗನೇ ಶ್ರೇಷ್ಠವಾಗಿರುವಂತದ್ದು. ಉಳಿದೆಲ್ಲ ಯೋಗಗಳು ಮತ್ತೆ ನಿನಗೆ ಬಂಧನಕ್ಕೆ ಕಾರಣ ಆಗುತ್ತೆ ಅಂತ ಭಗವಂತ ಹೇಳ್ತಾರೆ. ಸೊ ತಾಳ್ಮೆಯಿಂದ ಒಂದೊಂದು ಹೆಜ್ಜೆ ನಾವು ಇಡ್ಬೇಕು. ಮನಸ್ಸನ್ನ ಪರಮ ಮಿತ್ರನನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಭಗವಂತ ನಮ್ಗೆ ಅಭ್ಯಾಸದ ಮುಖೇನ ಹೇಳಿದ್ರು. ಸೊ ಇದು ಯೋಗ. ಹಾಗಿದ್ರೆ ಈಗ ಈ ಒಂದು ಅಭ್ಯಾಸವನ್ನ ಮಾಡೋದು ಹೇಗೆ? ನಾವು ಹೇಗೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತೇವೆ? ಸೊ ಇದಕ್ಕೆ ಆಧ್ಯಾತ್ಮಿಕ ಅಭ್ಯಾಸ ಅಂತ ಕರೀತಾರೆ. ಈ ಆಧ್ಯಾತ್ಮಿಕ ಅಭ್ಯಾಸ ನಮಗ್ ಬರುವಂತದ್ದು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ. ಮನತ್ರಾಯತೆ ಇತಿ ಮಂತ್ರ ಅಂತ ಕರೀತಾರೆ. ಮಂತ್ರ, ಮನಸ್ಸನ್ನ ನಿಯಂತ್ರಿಸುವಂಥದ್ದು ಮಂತ್ರ. ಹಾಗಾಗಿ ಆ ಮಂತ್ರ ಇಲ್ಲಿ ಮಂತ್ರ ಆಗಿಲ್ಲ, ಮಹಾಮಂತ್ರ ಆಗಿದೆ. ಸೊ ವಿವಿಧ ಯುಗಗಳಿಂದ ಬಂದಿರುವಂತದ್ದು ಯಾವ ಒಂದು ಯೋಗ ಇದೆ ಅನ್ನೋದನ್ನ ನೋಡೋಣ. ಯಾವ ಒಂದು ಯಜ್ಞ ಇದೆ. ಕೃತೇ ಯಜ್ಞಾಯತೋ ವಿಷ್ಣುಂ ತ್ರೇತಾಯಾಮ್ ಯಜತೋ ಮುಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೋ ತದ್ದರಿ ಕೀರ್ತನಾಥ್. ಅಂದ್ರೆ ಕೃತಯುಗದಲ್ಲಿ ಏನಿತ್ತು? ಧ್ಯಾನ ಇತ್ತು. ಯಾಕಂದ್ರೆ ಅಲ್ಲಿ 1,00,000 ವರ್ಷ ಅವ್ರಿಗೆ ವಯಸ್ಸಿತ್ತು. ತ್ರೇತಾದಲ್ಲಿ ಏನಿತ್ತು? ಯಜ್ಞ ಮಾಡ್ತಿದ್ರು. 10,000 ವರ್ಷ ವಯಸ್ಸಿತ್ತು ಅವ್ರಿಗೆ, ಮಾಡ್ತಾ ಇದ್ರು. ದ್ವಾಪರದಲ್ಲಿ ಪರಿಚರ್ಯಾಯಾಮ್, ಭಗವಂತನ ಪೂಜೆ, ಅರ್ಚಾ ವಿಗ್ರಹ ಪೂಜೆ ಮಾಡ್ತಾ ಇದ್ರು. ಆದ್ರೆ ಕಲೋ ತದ್ದರಿ ಕೀರ್ತನಾಥ್, ಇದು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ನಾವ್ ಹೇಳ್ತಾ ಇಲ್ಲ, ಭಗವತದಲ್ಲೇ ಹೇಳ್ತಾರೆ. ಆದ್ರೆ ಕಲಿಯುಗದಲ್ಲಿ ಇರುವಂತದ್ದು ತದ್ದರಿ ಕೀರ್ತನಾಥ್, ಜಪ ಅನ್ನುವಂಥದ್ದು, ಕೀರ್ತನೆ ಅನ್ನುವಂಥದ್ದು, ಪವಿತ್ರ ಭಗವಂತನ ನಾಮ ಅನ್ನುವಂಥದ್ದು ಪಠಣೆ ತುಂಬಾನೇ
ಮುಖ್ಯವಾಗಿರುವಂತದ್ದು. ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಸಮಸ್ತ ಯಜ್ಞಗಳ ಪವಿತ್ರ ನಾಮವಾದದ್ದು ನಾಮ ಸಂಕೀರ್ತನೆ. ಇವೆಲ್ಲ ಕೂಡ ಉಲ್ಲೇಖ ನಿಮ್ಗೆ ಇರುವಂತದ್ದು, ನಾವು ಎಲ್ಲಿ ಕೊಟ್ಟಿದ್ದಲ್ಲ. ಯಾಕೆ ಮಹಾಮಂತ್ರಕ್ಕೆ ಇಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ಈ ಬೇರೆ ಬೇರೆ ಸಾಕ್ಷಾತ್ಕರಿಸಿಕೊಂಡಂತಹ ರೆಫರೆನ್ಸ್ ಕಾರಲ್ಲಿ ನಮಗೆ ಕೊಡ್ತಾರೆ. ಸೊ ಕಲಹ ಮತ್ತು ಕಪಟದ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೇವ ಗತಿರನ್ಯತ. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದ್ರೆ ಭಗವಂತನ ಪವಿತ್ರ ನಾಮದ ಜಪ. ಬೇರೆ ದಾರಿ ಇಲ್ಲ 3 ಸಲಿ ಹೇಳ್ತಾರೆ. ಸೊ ಇತಿ ಷೋಡಶಕಂ ನಾಂ ಕಲಿ ಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಸೊ ದೋಷಗಳಿಂದ ತುಂಬಿದಂತ ಈ ಒಂದು ಕಡಲಿನಲ್ಲಿ ಕಲಿಯುಗದಲ್ಲಿ ಒಂದು ವರವಿದೆ. ಆ ವರ ಏನು ಅಂದ್ರೆ ಹರೇ ಕೃಷ್ಣ ಮಂತ್ರವನ್ನ ಜಪಿಸುವಷ್ಟರಿಂದಲೇ ವೈಯಕ್ತಿಕ ಮುಕ್ತಿ ಪಡಿಬಹುದು ಅನ್ನೋದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಈ ಎಷ್ಟೆಲ್ಲ ದೋಷಗಳಿದೆಯೋ ಕೇವಲ ನಾವು ಏನು ಯೋಗ ಮಾಡೋ ಅವಶ್ಯಕತೆ ಇಲ್ಲ, ನಾವು ಕೇವಲ ಈ ಒಂದು ನಾಮ ಜಪದಿಂದ ನಾವು ಮುಕ್ತಿಯನ್ನ ಪಡಿಬಹುದು. ಹೀಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಶೋಧಿಸಿದ ನಂತರ ಈ ಯುಗಕ್ಕೆ ಹರೇ ಕೃಷ್ಣ ಜಪಕ್ಕಿಂತ ಹೆಚ್ಚು ಭವ್ಯವಾದಂತಹ ಧರ್ಮದ ವಿಧಾನ ಕಂಡುಹಿಡಿಲಿಕ್ಕೆ ಯಾರಿಗೂ ಕೂಡ ಆಗ್ತಾ ಇಲ್ಲ. ಅದೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇವೆ ಎಲ್ಲ ಧರ್ಮ ಗ್ರಂಥಗಳ ಉಲ್ಲೇಖಗಳು. ತುಂಬಾಗಳಿದೆ ಉಲ್ಲೇಖಗಳು. ಹಾಗೆ ಕೊಟ್ಟಿರೋದು ಕೇವಲ ಸ್ವಲ್ಪ ನಾವು ನಿಮ್ಗೆ ಕೊಟ್ಟಿರುವಂತದ್ದು, ಯಾಕಂದ್ರೆ ಸಮಯದಾಭಾವದಿಂದ. ಹೀಗೆ ಕಲಿಯುಗದ ಜನರಿಗೆ ಕೇವಲ ಭಗವಂತನ ಪವಿತ್ರ ನಾಮ ಜಪವನ್ನ ಮಾಡ್ಲಿಕ್ಕೆ ಇರುವಂತ ಒಂದು ಯಜ್ಞ. ಹಾಗಾದ್ರೆ ಈ ಮಹಾಮಂತ್ರವನ್ನ ಜಪಿಸುವುದು ಹೇಗೆ ಮಾಡ್ಬೇಕು, ಅದಕ್ಕೆ ಕೆಲವೊಂದು ಡೂಸ್ ಅಂಡ್ ಡೋಂಟ್ಸ್ ಇದೆ. ನೀವೆಲ್ಲ ಜಪಮಾಲೆ ಆರ್ಡರ್ ಮಾಡ್ಕೊಂಡು ತಗೊಂಡು ನೀವು ಇದನ್ನ ಪ್ರಯತ್ನ ಮಾಡಿ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಲಿಕ್ಕೆ ಪ್ರಾರಂಭಿಸೋ ಮೊದಲು ಪಂಚತತ್ವ ಮಹಾಮಂತ್ರವನ್ನ ಹೇಳ್ಬೇಕು. ಪಂಚತತ್ವ ಮಹಾಮಂತ್ರ ಯಾವುದು? ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಮತ್ತೆ ಮಹಾಮಂತ್ರ ಜಪಿಸಲು ಹೇಗೆ ಮಹಾಮಂತ್ರವನ್ನ ಜಪಿಸ್ಬೇಕು? ಮಂತ್ರವನ್ನ ನಿಮ್ಗೆ ಕೇಳುವಷ್ಟು ಜೋರಾಗಿ ಜಪಿಸ್ಬೇಕು, ನಮ್ಗೆ ಕೇಳುವಷ್ಟು. ಯಾಕಂದ್ರೆ ಕೇವಲ ನಮ್ಮ ಒಂದು ಉದ್ಧಾರ ಮಾಡ್ಕೊಳ್ಳೋದಿಲ್ಲ, ನಮ್ಮ ಸುತ್ತಮುತ್ತಲು ಇರುವಂತ ಇರುವೆ ಇರುತ್ತೆ, ಸೊಳ್ಳೆಗಳಿರುತ್ತೆ, ಜಿರಳೆಗಳಿರುತ್ತೆ, ಹಲ್ಲಿಗಳಿರುತ್ತೆ. ಇವು ಕೂಡ ಮಂತ್ರಗಳನ್ನ ಕೇಳ್ತಾ ಇರುತ್ತೆ. ಯಾಕಂದ್ರೆ ಅವಕ್ಕೆ ಹೇಳಿಕ್ ಬರಲ್ಲ, ನಮ್ಮ ಮೂಲಕ ಅವು ಮುಕ್ತಿ ಪಡೆಯುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾವು ನಮ್ಗೆ ಕೇಳುವಷ್ಟು ಜೋರಾಗಿ ಕೇಳಿಸಿದ್ರೆ ಅಲ್ಲಿ ಇರುವಂತಹ ಬೇರೆ ಪ್ರಾಣಿ ಪಕ್ಷಿಗಳು ಕೀಟಗಳು ಕೂಡ ಮುಕ್ತಿಯನ್ನ ಪಡೆಯುತ್ತೆ ಅನ್ನೋದು ನಾವು ಇದರಿಂದ ಕಾಣಬಹುದು. ಹೀಗೆ ಪ್ರತಿಯೊಂದು ಹೆಸರನ್ನ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥದ್ದು. ಮತ್ತೆ ಯಾವಾಗ್ಲೂ ಕೂಡ ನಾವು ಗೌರವದಿಂದ ಆ ನಾಮ ಜಪ ಮಾಡ್ಬೇಕು, ಭಕ್ತಿಯಿಂದ ಇರ್ಬೇಕು, ಏಕಾಗ್ರತೆಯಿಂದ ಜಪ ಮಾಡ್ಬೇಕು. ಸೊ ಇದೇ ಮನಸ್ಸನ್ನ ಒಂದು ನಿಯಂತ್ರಿಸುವಂತ ಒಂದು ಕಟ್ಟುಪಾಡು ಅಥವಾ ಪಳಗಿಸುವಂತ ವಿಧಾನ. ಆಮೇಲೆ ನೀವು ಮಹಾಮಂತ್ರನ್ನ ಹೇಗೆ ಜಪಿಸಬಹುದು ಅಂತೆ, ಮತ್ತೆ ನೀವು ಯಾವುದೇ ಸ್ಥಳದಲ್ಲಿನೂ ಜಪಿಸಬಹುದು. ಕುಳಿತಾಗ, ನಡೆಯುವಾಗ, ಯಾವ್ದ್ ಬೇಕಾದ್ರೂ ದಿಕ್ಕಿರ್ಲಿ, ಎಲ್ಲಿ ಬೇಕಾದ್ರೂ ನೀವು ಜಪಿಸಬಹುದು. ನೀವು ಯಾವುದೇ ಸಮಯದಲ್ಲೂ ಕೂಡ ಜಪಿಸಬಹುದು. ಸಮಯ ಇದೆ ಅಂತ ಇಲ್ಲ, ಬೆಳಿಗ್ಗೆ ಆಗ್ಬಹುದು, ಮಧ್ಯಾಹ್ನ ಆಗ್ಬಹುದು, ಮುಂಜಾನೆ ಆಗ್ಬಹುದು. ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವಂಥದ್ದು ಸೂಕ್ತ ಅಂತ ಇಲ್ಲಿ ಹೇಳಿರುವಂತದ್ದು. ಮತ್ತೆ ಸ್ನಾನ ಮಾಡಿ ಜಪಿಸ್ಬೇಕಾ, ಮಾಡ್ತಾ ಇದ್ದಾಗ ಜಪಿಸ್ಬೇಕಾ? ಸ್ನಾನ ಮಾಡುವ ಮೊದಲು ಅಥವಾ ಸ್ನಾನ ಮಾಡಿದ ನಂತರ ಜಪಿಸಬಹುದು. ನೀವು ಋತುಮತಿ ಆಗಿರ್ಲಿ ಅಥವಾ ನಿಮ್ಮ ಒಂದು ಯಾವುದೇ ಇದಿದ್ದಾಗೂ, ಪೀರಿಯಡ್ಸ್ ಇದ್ದಾಗೂ ಕೂಡ ನೀವು ಜಪವನ್ನ ಮಾಡಬಹುದು. ಮತ್ತೆ ಎಣಿಕೆ ಇಟ್ಕೊಂಡು ಜಪಿಸಲು ಸೂಚಿಸಲಾಗತ್ತೆ. 108 ಮಣಿಗಳನ್ನ ಹೊಂದಿರುವ ಒಂದು ತುಳಸಿ ಮಾಲೆಯನ್ನ ತಗೊಳ್ಳೋದು ಒಳ್ಳೇದು. ನೀವು ಸಂಕಲ್ಪ ಮಾಡ್ಕೊಂಡಾಗ, ನಾನು 2 ರೌಂಡ್ ಮಾಡ್ತೇನೆ ಅಂತಂದ್ರೆ ಜಪ ಮಾಲೆಯಿಂದ ನೀವು ಸಂಕಲ್ಪ ಮಾಡ್ಕೊಂಡು ದಿನ 2 ರೌಂಡ್ ಮಾಡ್ಲೇಬೇಕು ಖಚಿತವಾಗಿ. ಇಲ್ಲ ನಾನು ಇವತ್ ಬಿಟ್ಟು ನಾಳೆ 1 ರೌಂಡ್ ಮಾಡ್ತೇನೆ, ಇವತ್ತು 1 ಮಾಡ್ತೇನೆ, ಇಲ್ಲ, ಇವತ್ ಸಂಕಲ್ಪ 2 ಮಾಡ್ಕೊಂಡಿದ್ರಂದ್ರೆ 2 ನೀವು ಮಾಡ್ಲೇಬೇಕು ಇವತ್ತು. ಸೊ ಅದಾದ್ಮೇಲೆ ಮುಂದೆ ನೀವು ಎಷ್ಟು ಮಾಡ್ಬೋದು, ಬಾಯಿಯಿಂದ ಆದ್ರೂ ಮಾಡ್ಬೋದು, ಎಣಿಕೆಯಿಂದ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದು ಹೆಚ್ಚಿಗೂ ಕೂಡ ಕೌಂಟ್ ಆಗತ್ತೆ. ಆದ್ರೆ ಮುಂದಿನ ದಿನಕ್ಕೆ ಅದು ಕೌಂಟ್ ಆಗಲ್ಲ. ಹೆಚ್ಚಿಗೆ ಮಾಡಿದಷ್ಟು ಒಳ್ಳೇದು. ಹಾಗಾದ್ರೆ ಡೋಂಟ್ಸ್ ಯಾವ್ಯಾವ್ದು? ಒಬ್ರು ಮಹಾಮಂತ್ರವನ್ನ ಒಂದು ಭಾಗವನ್ನ ಮಾತ್ರ ಜಪಿಸಬಾರ್ದು, ಅರ್ಧಂಬರ್ಧ ಜಪಿಸಬಾರ್ದು. ಅರ್ಧ ಜಪಿಸಿ ಹರೇ ಕೃಷ್ಣ ಅಂದ್ಬಿಟ್ಟು ಬಿಟ್ಬಿಡೋದು ಇಲ್ಲ. ಪೂರ್ಣ ಏನು 16 ಅಕ್ಷರಗಳಿದೆಯೋ ಅದನ್ನೆಲ್ಲನೂ ಕೂಡ ಜಪಿಸ್ಬೇಕು. ಜಪ ಮಾಡುವಾಗ ಪುಸ್ತಕ ಓದೋದು, ನ್ಯೂಸ್ ಪೇಪರ್ ಓದೋದು, ಟಿವಿ ನೋಡೋದು ಮಾಡಬಾರ್ದು. ಮತ್ತೆ ಜಪದ ಪ್ರಯೋಜನಗಳು ಏನೇನು? ಇದು ಒಂದು ನಮ್ಮನ್ನ ಪಾಪದ ಪ್ರಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತೆ. ಮತ್ತೆ ಈ ಒಂದು ಅನಗತ್ಯ ಏನು ಐಹಿಕ ಅಭ್ಯಾಸಗಳಿದೆಯಲ್ಲ ಅವುಗಳಿಂದ ನಮ್ಗೆ ಮುಕ್ತ ಮಾಡುತ್ತೆ. ಮಾನಸಿಕ ಒತ್ತಡಗಳಿಂದ ನಾವು ಬಿಡುಗಡೆ ಆಗ್ತೇವೆ. ಮತ್ತೆ ನಮ್ಮ ಮನಸ್ಸು ಶಾಂತ ಇರುತ್ತೆ, ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ, ನೆಮ್ಮದಿ ಸಿಗುತ್ತೆ, ನಿಜವಾದ ಸಂತೋಷ ಏನು ಆಧ್ಯಾತ್ಮಿಕ ಸಂತೋಷ ಇದೆಯಲ್ಲ ಅದು ಸಿಗುತ್ತೆ. ಮತ್ತು ಒಂದಿನ ಕೊನೆಗೆ ನಮ್ಗೆ ಜ್ಞಾನೋದಯ ಸಿಗುತ್ತೆ. ಸೊ ಇಷ್ಟೆಲ್ಲ ಜಪ ಮಾಡೋದ್ರ ಒಂದು ಪ್ರಯೋಜನ.
ಹಾಗಾದ್ರೆ ಪ್ರಯೋಜನ ಪಡ್ಕೊಂಡಿದ್ದಂಥವ್ರು ಕೂಡ ಇರ್ಬೋದಲ್ಲ, ಕೆಲವೊಬ್ರು ಇದ್ದಾರೆ, ಖಂಡಿತವಾಗಿ ತುಂಬಾ ಜನರಿದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನ ಹೇಳಿದ್ದಾರೆ. ಆ ಅನಿಸಿಕೆಯನ್ನ ನೋಡೋಣ. ಇದು ಜಾರ್ಜ್ ಹ್ಯಾರಿಸನ್. ಸೊ ಇವರು ಮ್ಯೂಸಿಷಿಯನ್. ಇಟ್ಸ್ ರಿಯಲಿ ಅ ಪ್ರೊಸೆಸ್ ಆಫ್ ಹ್ಯಾವಿಂಗ್ ರಿಯಲೈಸೇಷನ್ ಆಫ್ ಗಾಡ್. ಸೊ ಈ ಜಪ ಅನ್ನುವಂಥದ್ದು ಭಗವಂತನನ್ನ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ನಿಜವಾದ ಮಾರ್ಗ ಅಂತ ಹೇಳ್ತಾರೆ. ಸೊ ಇವರು ಜೇನ್ ಕ್ಲೌಡ್ ಹೆರಿಚೆ, ಇವ್ರು ಯಂಗ್ ಡೈರೆಕ್ಟರ್ ಇದ್ದಾರೆ ಇದರಲ್ಲಿ, ಫ್ರಾನ್ಸ್ ಅಲ್ಲಿ. ಎವ್ರಿಥಿಂಗ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಫಾರ್ ಮೀ ವೆನ್ ಐ ಬಿಗ್ಯಾನ್ ಚಾಂಟಿಂಗ್ ಹರೇ ಕೃಷ್ಣ. ಸೊ ನಾನು ಯಾವಾಗ ಚಾಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ಎಲ್ಲ ಈ ತರ ಒಳ್ಳೆ ಮಂಗಳಕರವಾದದ್ದು ಪ್ರಾರಂಭ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಚಾಂಟಿಂಗ್ ಹರೇ ಕೃಷ್ಣ ಹ್ಯಾಸ್ ಮೇಡ್ ಟ್ರೆಮೆಂಡಸ್ ಇಂಪ್ಯಾಕ್ಟ್ ಇನ್ ಮೈ ಲೈಫ್. ನನ್ನ ಜೀವನವನ್ನೇ ಹರೇ ಕೃಷ್ಣ ಮಹಾಮಂತ್ರ ಬದಲಾಯಿಸುವಂಥದ್ದು ಅಂತ ಹೇಳಿ ನೋಡಿ ಆಲ್ಬರ್ಟ್ ಫೋರ್ಡ್ ಅವ್ರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇವರೆಲ್ಲರೂ ಪಾಶ್ಚಾತ್ಯ ದೇಶದವ್ರು ನಾವು ಉದಾಹರಣೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಭಾರತ ದೇಶದಲ್ಲೇನೆ ಇದನ್ನ ಅಲ್ಲಗಳಿತಾ ಇದ್ದಾರೆ, ಭಾರತ ದೇಶದವರೇ ಇದನ್ನ ಇಲ್ಲ. ಆದ್ರೆ ಎಷ್ಟೋ ಜನರು ಪ್ರಯೋಜನ ತಗೊಂಡವರು ಇದ್ರ ಕುರಿತಾಗಿ ಆಧ್ಯಾತ್ಮಿಕ ಲಾಭವನ್ನ ಪಡ್ಕೊಂಡಿದ್ದಾರೆ. ಎಲ್ಲವನ್ನ ಭಗವಂತನ ಒಂದು ಸೇವೆಗೆ ಅವರು ಮೀಸಲಿಟ್ಟಾರೆ ತಮ್ಮ ಜೀವನವನ್ನ. ಇವರು ಎನ್ ಡಿ ದೇಸಾಯಿ ಅವರು ಹೇಳ್ತಾ ಇರುವಂತದ್ದು ನೀವು ಓದಬಹುದು. ಐ ಹ್ಯಾವ್ ನೆವರ್ ಫೌಂಡ್ ಎನಿಥಿಂಗ್ ಮೋರ್ ಪ್ಲೇಜರ್. ಸೊ ಇದಕ್ಕಿಂತ ಒಂದು ಆನಂದವಾದದ್ದು ಯಾವುದು ಇಲ್ಲ ಅಂತ ಹೇಳಿ ದೇಸಾಯಿ ಅವರು ಹೇಳ್ತಾರೆ. ಋಷಿಕೇಶ್ ಮಫತ್ಲಾಲ್ ಅವರು ಹೇಳ್ತಾರೆ, ಇವರು ಸಿಒ ಮಫತ್ಲಾಲ್ ಫ್ಯಾಬ್ರಿಕ್. ಚಾಂಟಿಂಗ್ ಹರೇ ಕೃಷ್ಣ ಹ್ಯಾಸ್ ಹೆಲ್ಪ್ ಮೀ ಫೇಸ್ ಆಲ್ ದ ಅಪ್ಸ್ ಅಂಡ್ ಡೌನ್ಸ್ ಇನ್ ಮೈ ಲೈಫ್ ವಿತ್ ಅ ಗ್ರೇಟ್ ಕಾನ್ಫಿಡೆನ್ಸ್ ಅಂಡ್ ಪೀಸ್ ಆಫ್ ಮೈಂಡ್. ನೋಡಿ, ಏನೇ ಏರುಪೇರುಗಳಾದ್ರೂ ನನ್ನ ಜೀವನದಲ್ಲಿ ಶಾಂತ ರೀತಿಯಿಂದ ನಿರ್ವಹಿಸ್ಲಿಕ್ಕೆ ನನಗೆ ಸಹಾಯ ಮಾಡ್ತಾ ಇದೆ ಅಂತ. ಆಮೇಲೆ ಇವರು ಡಚ್ ಮಾಡೆಲ್ ಇವರು. ಚಾಂಟಿಂಗ್ ಹೆಲ್ಪ್ ಮಿ ಗಿವ್ ಅಪ್ ಅ ಬ್ಯಾಡ್ ಹ್ಯಾಬಿಟ್, ಇಟ್ ಚೇಂಜ್ ಮೈ ವಿಷನ್ ಆಫ್ ಥಿಂಗ್ಸ್. ನನ್ನ ಒಂದು ನೋಡುವಂತ ದೃಷ್ಟಿಕೋನನೇ ಬದಲಾಯಿಸ್ತು ಅಂತ ಹೇಳಿ ನೋಡಿ ಈಗ ಅವರು ಹೇಗಿದ್ದಾರೆ. ಆಮೇಲೆ ಬೈ ಸ್ಟಾರ್ಟಿಂಗ್ ಟು ಚಾಂಟ್ ಹರೇ ಕೃಷ್ಣ ಐ ಫೀಲ್ ಟ್ರೆಮೆಂಡಸ್ ಹ್ಯಾಪಿನೆಸ್. ಇವರು ಕೂಡ ಮಾಡೆಲ್. ನೀವು ನೋಡ್ಬೋದು ಸುಮಾರು ಜನರು ಇವ್ರದ್ದು ತಮ್ಮ ಒಂದು ಪ್ರಯೋಜನವನ್ನ ಹೇಳಿದ್ದಾರೆ. ಸುಮಹಾಮಂತ್ರ significantly reduces stress, depression and the mode of ignorance and considerably increases mode of goodness. ಸೊ ಇದು ಜ್ಞಾನದ ಕಡೆಗೆ ಸತ್ವಗುಣವನ್ನ ಬೆಳೆಸುವಂತದ್ದು, ನನ್ನ ಒಂದು ಖಿನ್ನತೆ ಒತ್ತಡವನ್ನ ಕಡಿಮೆ ಮಾಡಿರುವಂತಹ ಏಕೈಕ ಸಾಧನ ಅಂತ ಇಲ್ಲಿ ಹೇಳ್ತಾರೆ. ಇವರು ಕೂಡ ಸ್ಟ್ರೆಸ್ಗೆ ಒಳಗಾಗಿದ್ರು, ಇವರು ಕೂಡ ಅದ್ರದ್ದು ಹೇಳ್ತಾರೆ ನೋಡಿ. Chanting Hare Krishna and reading authorized books on Krishna consciousness has brought me great peace. ಪುಸ್ತಕಗಳನ್ನ ಓದೋದ್ರಿಂದ, ಹರೇ ಕೃಷ್ಣ ಮಹಾಮಂತ್ರನ ಹೇಳೋದ್ರಿಂದ ನನ್ನ ಜೀವನದಲ್ಲಿ ತುಂಬಾ ಶಾಂತಿಯನ್ನ ನಾನು ಪಡ್ಕೊಂಡಿದ್ದೇನೆ ಅಂತ ರಮೇಶ್ ಲಾಲ್ ಅವ್ರು ಹೇಳ್ತಾರೆ. ಹೀಗೆ ನೀವೆಲ್ರೂ ಕೂಡ ಚಾಂಟ್ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚಾಂಟ್ ಅಂಡ್ ಬಿ ಹ್ಯಾಪಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ. ಹರೇ ಕೃಷ್ಣ. ಯಾರು ಲೀವ್ ಆಗ್ಬೇಡಿ. ಒಂದು ನಾಳೆ ಇದೆ ಏಕಾದಶಿ ಕುರಿತಾಗಿ ಹೇಳ್ಬೇಕು.